ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ನೇಮಿಸಿದ ಜಯದ ದಿನಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಮಾಡೋಣ. ಆಮೆನ್. ಕರ್ತನನ್ನು ಸ್ತುತಿಸ್ರಿ. ಒಳ್ಳೆಯದು, ಯುಕ್ತವಾದದ್ದು, ಮನೋಹರವಾದದ್ದು. ಇವತ್ತು ನಾನು ನೀವು ಜೀವಸ್ವರೂಪನಾದ ದೇವರನ್ನ ಆರಾಧಿಸ್ತನ್ನ. ಅಪೊಸ್ತಲರು 7ನೇದಲ್ಲಿ ಎರಡನೇ ವಾಕ್ಯ. ಸ್ಟೀಫನ್ ಹೇಳ್ತಾರೆ, ಆತನ ಮಹಿಮೆಯ ದೇವರು. ಆಮೆನ್. ನಾವು ಆರಾಧಿಸುವ ದೇವರು ಅವರು ಮಹಿಮಾ ಸ್ವರೂಪನು, ಮಹಿಮೆಯ ದೇವರಾಗಿದ್ದಾರೆ. ಅನೇಕ ರೀತಿ ಜೀವನ ನೋಡುವಾಗ ತುಂಬ ಭಯಪಟ್ಬಿಟ್ಟಿದ್ದಾರೆ. ನೋಡಿ, ಕೀರ್ತನೆ 118 17ನೇ ವಾಕ್ಯ ಹೇಳ್ತದೆ. ಕೀರ್ತನೆ 118 17ನೇ ವಾಕ್ಯ, ನಾನು ಸಾಯುವುದಿಲ್ಲ, ನಾನು ಬದುಕಿದ್ದು ದೇವರ ಕಾರ್ಯಗಳನ್ನು, ದೇವರ ಕೆಲಸಗಳನ್ನು ವರ್ಣಿಸುವೆನು, ಸ್ತುತಿಸುವೆನು. ಇವೇನ್ ಯಾರಾದನೆ ನೋಡೋರು ಯಾರಾದರೆ ಆ ಕೊರೋನಾ ರೋಗ ಬಂದ್ಬಿಡ್ತದೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಪಡ್ತಿದ್ದೀರಾ? ನಾನು ಸಾಯೋದಿಲ್ಲ. ನನ್ನ ಜೊತೆ ಸೇರಿ ಹೇಳಿ, ನಾನು ಸಾಯುವುದಿಲ್ಲ, ಬದುಕಿದ್ದು ದೇವರನ್ನ ಮಹಿಮೆ ಪಡಿಸುತ್ತಾನೆ. ನಮ್ಮ ಬೈಬಲ್ ಸ್ಟಡಿಯಲ್ಲಿ ಪಾಸ್ಟ್ ಹೇಳ್ತಾರೆ, ನಮ್ಮೆಲ್ಲರ ಮೇಲೆ ದೇವರೊಂದು ಉದ್ದೇಶ ಇಟ್ಟಿದ್ದಾರೆ. ಆ ಉದ್ದೇಶ, ಆ ದೇವರ ಚಿತ್ತ ನೆರವೇರಗಂಟಲು ಯಾವುದೇ ಶಕ್ತಿ ನಮ್ಮನ್ನು ಮುಟ್ಟೋದಿಲ್ಲ, ನಮ್ಮನ್ನು ಪ್ರಾಣ ತೆಗೆ ದೇವರು ಬಿಡೋದಿಲ್ಲ. ಅಪೊಸ್ತಲರ 4ನೇ ಪೇತ್ರನ ಹೇಳಿದರು, ಯೇಸು ಸ್ವಾಮಿ ಅವರು ಜೀವನಾಯಕನು. ಆಮೆನ್. ನನ್ನ ಜೊತೆ ಸೇರಿ ಹೇಳಿ, ಜೀವನಾಯಕನು. ಆಮೆನ್. ಆ ಜೀವನಾಯಕನೇ ಇವತ್ತು ನಮಗೆ ನಾಯಕನಾಗಿದ್ದಾರೆ. ಅದರಿಂದ ನಾವು ಸಾಯೋದಿಲ್ಲ, ನಾವು ಬದುಕಿರ್ತೀವಿ. ದೇವರ ನಾಮವನ್ನು ನಾವು ಮಹಿಮೆ ಪಡಿಸ್ತಾನೆ. ನಾವು ಒಂದು ಹಾಡನ್ನು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪರಿಶುದ್ಧವಾದ ನಿನ್ನ ನಾಮಪ್ಪ, ಸ್ತುತಿಸಲು ನೀನು ಯೋಗ್ಯನು, ಮಹಿಮೆಗೆ ಯೋಗ್ಯನು, ನಮ್ಮನ್ನು ಕ್ಷಮಿಸಲು ನೀ ಯೋಗ್ಯನು ಅಂತ ಈ ಹಾಡನ್ನು ನಮ್ಮ ದೇವರು ಪರಲೋಕದಲ್ಲಿ ಇದ್ದಾರೆ. ಅದರ ಮನಸ್ಸು ಇಲ್ಲಿ ಆಲಯದಲ್ಲೇ ಇರ್ತದೆ. ಅವರಿಗೆ ದೇವ್ರ ಮಕ್ಕಳು ಸೇರಿ ಆರಾಧಿಸುವಾಗ ಅಲ್ಲೇ ಅವರಿಗೆ ಆಸೆ. ಆಮೇಲೆ ನಿಮಿಷನ ಕಣ್ಗಳು ಮುಚ್ಚಿ ನಮ್ಮನ್ನು ಸಮರ್ಪಿಸ್ತಾನೆ ದೇವ್ರ ಕರದಲ್ಲಿ. ಕೀರ್ತನೆ 25 ಕೀರ್ತನೆಗಾರ ಹೇಳ್ತಾನೆ, ನೀನು ಒಪ್ಪುವ ಮಾರ್ಗದಲ್ಲಿ ನನ್ನ ನಡೆಸು, ನಿನ್ನ ಚಿತ್ತದಂತೆ ನನ್ನ ನಡೆಸು ಅಂತ ಹೇಳುವ ಹಾಗೆ ನಾವು ಕೂಡ ಹೇಳೋಣ. ದೇವರೇ, ಜುಲೈ ತಿಂಗಳು ನೀನು ಒಪ್ಪುವ, ನಿನ್ನ ಚಿತ್ತದಂತೆ ನಡೆಸು ಅಂತ. ತಂದೆ ಆ ದೇವರೇ, 2ನೇ ಆರಾಧನೆಗಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ ಒಬ್ಬೊಬ್ಬರ ಮೇಲೆ ದೇವರಪ್ಪ ನಿನ್ನ ಬಲಗೈ ಆಧಾರವಾಗಿರಲಿ. ಒಬ್ಬೊಬ್ಬರನ್ನ ಆರಾಧನೆಯಲ್ಲಿ ಬಲಪಡಿಸು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ದೇವರೇ. ಆರಾಧನೆಯಲ್ಲಿ ಬಿಡುಗಡೆ ಉಂಟು ಅಂತ ನಾವು ವಾಕ್ಯದಲ್ಲಿ ನೋಡಿದ್ದೀವಿ ದೇವರಪ್ಪ, ಕೇಳಿದ್ದೀವಿ ದೇವರೇ. ಆರಾಧನೆಯಲ್ಲಿ ಪಾಲ್ಗೊಳ್ಳೋರು ರೋಗಿಗಳ ಸೌಖ್ಯವಾಗಲಿ, ಕಟ್ಟಲ್ಪಟ್ಟರು ಬಿಡುಗಡೆ ಆಗಲಿ, ಕತ್ತಲೆ ಹೋಗಿ ಬೆಳಕುಂಟಾಗಲಿ, ಕೊರತೆಗಳು ಹೋಗಿ ಸಮೃದ್ಧಿ ಉಂಟಾಗಲಿ, ಭಯ ಹೋಗಿ ಧೈರ್ಯ ಉಂಟಾಗಲಿ. ನೀತಿವಂತನ ಸಿಂಹದ ಹಾಗೆ ಧೈರ್ಯವಾಗಿರ್ತೇನೆ ಅಂತ ಆರಾಧನೆ ಪಾಲ್ಗೊಳ್ಳೋ ಒಬ್ಬೊಬ್ಬರು ಧೈರ್ಯವಾಗಿರಲಿ ದೇವರಪ್ಪ. ಆದಿನಂತ್ಯವರೆಗೂ ಜೊತೆ ಇದ್ದು ನಡೆಸು. ಪರಿಶುದ್ಧ ನಾಮ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸೇರಿ ಹಾಡೋಣ ನಾವು. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಕೈಗಳೆತ್ತಿ ಪರಲೋಕದಲ್ಲಿ ನಿನ್ನ ಚಿತ್ತ
ಚಿತ್ತ ನಿತ್ಯವೂ ನೆರವೇರುವಂತೆ ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನ ಆತ್ಮ ನನಗೆ. ಕೈಗಳೆತ್ತಿ ಆರಾಧನೆ 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 ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ 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 ಆರಾಧನೆ. ದೇವರಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ನಿನ್ನ ಪರಿಶುದ್ಧವಾದ ನಾಮವನ್ನು ಸಭೆಯಾಗಿ ದೇವರಪ್ಪ ನಾವು ಘನಪಡಿಸುತ್ತೇವೆ ದೇವರೇ, ಅದನ್ನು ಉನ್ನತಪಡಿಸುತ್ತೇವೆ. ವಿ ಲಿಫ್ಟ್ ಯುವರ್ ಹೋಲಿ ನೇಮ್ ಲಾರ್ಡ್. ನಿನ್ನ ನಾಮವನ್ನು ನಾವು ಉನ್ನತಪಡಿಸುತ್ತೇವೆ ದೇವರೇ, ಉನ್ನತಪಡಿಸುತ್ತೇವೆ. ಆಮೆನ್.
ಆಮೆನ್. ದೇವರ ನಾಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಉನ್ನತಪಡಿಸಬೇಕು. ಆತನ ನಾಮ ಶ್ರೇಷ್ಠವಾದ ನಾಮ, ಮಧುರವಾದ ನಾಮ, ಇಂಪಾದ ನಾಮ, ನಮ್ಮ ಪಾಪಗಳನ್ನು ಮನ್ನಿಸಿದ ನಾಮ, ನಮ್ಮನ್ನು ಕೊಂಡುಕೊಂಡ ಸೈತಾನ ಅಧಿಕಾರದಿಂದ ಬಿಡಿಸಿದ ಆ ನಾಮಕ್ಕಾಗಿ ಸ್ತೋತ್ರ ಮಾಡೋಣ. ಆಮೆನ್. ಒಂದು ಹಾಡನ್ನ ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ ಅಂತ ನಾವು ಇನ್ನೂ ಹೆಚ್ಚಾಗಿ ದೇವರನ್ನ ಆಸೆ ಪಡಬೇಕು. ನಾವು ಈ ದಿನಗಳಲ್ಲಿ ನೀವೇನು ಆಸೆ ಪಡಬೇಡಿ, ದೇವರನ್ನು ಆಸೆ ಪಡಿ. ನೋಡಿ, ಒಂದು ಪಾಸ್ಟರ್ ಇದ್ದಾರೆ, ಅಪ್ಪ ದೊರೆ ಅಂತ, ಮೋಹನ್ ಸಿ ಲಾಜರ್ಸ್ ಅವ್ರ ಜೊತೆ ಅವರಿದ್ದಾರೆ. ಅವರೊಂದು ಸಾಕ್ಷಿ ಹೇಳ್ತಾ ಇದ್ರು ಮೊನ್ನೆ. ಆ ಸಾಕ್ಷಿ ನಾನು ಕೇಳಿಸ್ಕೊಂಡೆ. ಒಂದು ದಿನ ಒಂದು ಯೌವನ ಸಹೋದರಿ, ತಮಿಳ್ನಾಡಲ್ಲಿ ಒಂದು ಯೌವನ ಸಹೋದರಿ ಇದ್ದಕ್ಕಿದ್ದಂಗೆ ಆಕೆಗೆ ಬೆನ್ನು ಬಂದಿದೆ, ತುಂಬ ಬೆನ್ನು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಲ್ಲಿ ಚೆಕಪ್ ಎಲ್ಲ ಮಾಡಿ ಸ್ಪೈನಲ್ ಕಾರ್ಡು, ಬೆನ್ನಲ್ಲಿರುವ ಮಧ್ಯ ಮೂಳೆ ಇರ್ತದಲ್ಲ, ಸ್ಪೈನಲ್ ಕಾರ್ಡು ಅದು ಡ್ಯಾಮೇಜ್ ಆಗಿದೆ, ಅದು ಸವದೋಗಿದೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಅದು ಸರಿ ಮಾಡೋಕ್ಕಾಗಲ್ಲ. ಇರುವ ಗಂಟಲ್ಲೂ ಹಾಗೆ ಹಾಸಿಗೆಯಲ್ಲೇ ನೀವು ಇರಬೇಕು ಅಂತ ಕೆಲವು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆಗಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಈ ಸಹೋದರಿ ಅವ್ರ ತಂದೆ ತಾಯಿ ಆಕೆನ ಮನೆಗೆ ಕರ್ಕೊಂಬಂದರು. ಹಾಗೆ ಸ್ವಲ್ಪ ದಿನಗಳು ಹಾಸಿಗೆಯಲ್ಲೇ ಇದ್ದಳು. ಒಂದು ದಿವಸ ಆಕಸ್ಮಿಕವಾಗಿ ಯಾವುದೋ ಯೂಟ್ಯೂಬಲ್ಲಿ ಒಂದು ಏನೋ ಹುಡುಕುವಾಗ ಅಲ್ಲಿ ಒಂದು ವಾಕ್ಯ ಆಕೆ ಕಣ್ಣಿಗೆ ಬಿದ್ದಿದ್ದಂತೆ. ಸೌಖ್ಯಪಡಿಸುವ ದೇವರು ಅಂತ ಒಂದು ಸಂದೇಶ. ಆ ಸಂದೇಶದ ಹೆಡ್ಡಿಂಗು ಸೌಖ್ಯಪಡಿಸುವ ದೇವರು. ಆಗ ಆಕೆಗೆ ಆ ಹೃದಯ ಸೆಳೀತು, ಒಂದು ಸೌಖ್ಯಪಡಿಸುವ ದೇವರಿದ್ದಾರ, ನನ್ನ ಪರಿಸ್ಥಿತಿ ಹೀಗಿದೆಲ್ಲ ಅಂತ ಆ ವಿಡಿಯೋವನ್ನು ಆನ್ ಮಾಡಿದ್ದಾರೆ. ಆನ್ ಮಾಡಿ ಅದನ್ನು ನೋಡುವಾಗ ಒಂದು ಸಹೋದರನಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರಂತೆ. ಅವ್ರೇನು ಸಾಕ್ಷಿ ಕೊಡ್ತಾರೆ ಅಂತ ಹೇಳುವ ಸಮಯದಲ್ಲಿ ಅವರೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಕೂಡ ಒಂದು ಸಮಯ ಏನಾಯ್ತು ಅಂದರೆ, ಸೇಮ್ ಈ ಸ್ಪೈನಲ್ ಕಾರ್ಡು ಅವ್ರಿಗೂ ಕೂಡ ಪ್ರಾಬ್ಲಮ್ ಇದೆ. ನೀನು ನಡೆಯೋಕ್ಕಾಗಲ್ಲ, ಎಲ್ಲೂ ಓಡಾಡೋಕ್ಕಾಗಲ್ಲ, ನೀವು ಹಾಸಿಗೆಯಲ್ಲೇ ಇರಬೇಕಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು. ಅವರೊಂದು ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬ ಬೇಸರ ಆಗಿದೆ. ಆದರೆ ಅವರು ಏಸಪ್ಪನ ನಂಬುವ ಒಂದು ವ್ಯಕ್ತಿ ಆಗಿರೋದ್ರಿಂದ ಅವ್ರು ಏಸಪ್ಪ ಹತ್ರ ಪ್ರಾರ್ಥನೆ ಮಾಡಿದಂತೆ, ದೇವರೇ ನನ್ನ ಗುಣಪಡಿಸು ಅಂತ ಅವರು ಪ್ರಾರ್ಥನೆ ಮಾಡುವಾಗ ದೇವರವರ ಪ್ರಾರ್ಥನೆಯನ್ನು ಕೇಳಿ ನನಗೆ ಸೌಖ್ಯ ಕೊಟ್ಟರು ಅಂತ ಆ ಸಾಕ್ಷಿ ಅವ್ರು ಹೇಳ್ತಾ ಇದ್ದಾರೆ. ಅವರು ಆಮೇಲೆ ಎಷ್ಟು ಜನ ಗೊತ್ತು, ನಮ್ಮ ದೇವರು ಪ್ರಾರ್ಥನೆಗಳನ್ನು ಕೇಳುವ ದೇವರು. ಕೀರ್ತನೆ 65:2 ವಾಕ್ಯ, ಪ್ರಾರ್ಥನೆಗಳನ್ನು ಕೇಳುವ ದೇವರು. ಆಗ ಈ ಸಹೋದರಿ ಆ ಸಾಕ್ಷಿ ಕೇಳುವಾಗ ಇವ್ರು ಅಂದ್ಕೊಂಡ್ರು, ಏನು ಅಂದ್ಕೊಂಡ್ರು, ಅಯ್ಯೋ ನನ್ನ ಥರನೇ ಪ್ರಾಬ್ಲಮ್ ಇದೆಲ್ಲ, ಆಗ ಅವ್ರಿಗೆ ಏಸಪ್ಪ ಗುಣಪಡಿಸಿದಾರಲ್ಲ, ನನಗೂ ಒಂದು ವೇಳೆ ಗುಣಪಡಿಸ್ತಾರಾ ಅಂತ ಮೊಣಕಾಲು ಹಾಕಲಿಕ್ಕೆ ಎದ್ದು ಮೊಣಕಾಲು ಹಾಕಿ ನಾನು ಪ್ರೇಯರ್ ಮಾಡೋಣ ಅಂತ ಅವ್ರು ಆಸೆ ಪಟ್ಟರೆ ಅವ್ರಿಗೆ ಹೇಳೋಕ್ಕಾಗಲಿಲ್ಲ. ಆಗ ಅವ್ರ ತಂದೆಗೆ ಕರೆದು ಆ ಸಹೋದರಿ, ಅಪ್ಪ ಈ ಥರ ನಂತರನೇ ಒಬ್ಬರು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದ್ದು ಏಸಪ್ಪ ಅವ್ರನ್ನ ಗುಣಪಡಿಸಿದ್ದಾರೆ, ನನಗಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ, ನನಗೆ ಮೊಣಕಾಲು ಹಾಕೋಕ್ಕಾಗ್ತಾಯಿಲ್ಲ, ನನಗಾಗಿ ಪ್ರಾರ್ಥನೆ ಮಾಡ್ತೀರಾ? ಅವ್ರ ಅಪ್ಪ ಹೇಳಿರೋದ್ರೆ, ಖಂಡಿತ ಮಗಳೇ, ಯಾರು ತಾನೇ ತನ್ನ ಮಕ್ಕಳು ಹಾಸಿಗೆಯಲ್ಲಿ ಇರೋದನ್ನ ಆಸೆ ಪಡ್ತಾರೆ ಇಲ್ವಾ? ಆಗ ತನ್ನ ತಂದೆ ಅವರು ತಕ್ಷಣ ಏನು ಮಾಡಿದರು, ಏಸಪ್ಪನ ನಾಮದಲ್ಲಿ ಪ್ರಾರ್ಥನೆ ಮಾಡಿದರು. ಸ್ವಲ್ಪ ದಿನಗಳಲ್ಲೇ ದೇವರ ಪ್ರಭಾವವು, ದೇವರ ಸೌಖ್ಯವು ಆ ಮಗಳ ಮೇಲೆ ಇಳಿದು ಬಂತು. ಶಾರ್ಟ್ ಪೀರಿಯಡಲ್ಲಿ ಆ ಮಗಳಿಗೆ ದೇವರು ಪರಿಪೂರ್ಣ ಸೌಖ್ಯ ಕೊಟ್ಟು ಇವತ್ತು ಟೆನ್ನಿಸ್ ಆಡ್ತಾರಂತೆ. ಅವ್ರ ಕಾಲೇಜಿಗೆ ಸ್ವಂತ ವಾಹನದಲ್ಲಿ, ಸ್ಕೂಟಿಯಲ್ಲಿ ಅಂತ ಅನಿಸ್ತದೆ, ಅವ್ರ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಅವರು ಏಸಪ್ಪಗೆ ಒಂದು ಸಾಕ್ಷಿಯಾಗಿದ್ದಾರೆ. ನೋಡಿ, ಇಂಥ ಒಂದು ಒಳ್ಳೆ ದೇವರು ಅವ್ರು ಯಾರಿಗೂ ಬೇಕಾದರೆ ಕೂಡ ಗುಣಪಡಿಸುವ ದೇವರು. ಆಮೇಲೆ ಆಗ ನಮಗೆ ಇವತ್ತು ಏನು ಬೇಕು? ನಮಗೆ ಆರೋಗ್ಯನ, ಬಿಡುಗಡೆನ, ಸಮಾಧಾನನ, ಅದು ನಮ್ಗೆ ಕೇಳಬೇಕಂತ ಏನಿಲ್ಲ. ಏಸಪ್ಪ ನಮಗೆ ಬೇಕು. ಏಸಪ್ಪ ನಮ್ಮ ಜೀವಿತದಲ್ಲಿ ಬಂದಾಗ, ಕತ್ತಲೆ ಇರುವಾಗ ಏನಾಗ್ತದೆ, ಬೆಳಕು ಬಂದರೆ ಅದು ಓಡಿ ಹೋಗ್ತದೆ. 1 ಕೊರಿಂಥ್ಯ 13 ಸಂಪೂರ್ಣವಾದದ್ದು ಬರುವಾಗ ಅಪೂರ್ಣವಾದದ್ದು, ಬೇಡದಿರೋದು ಅದು ತೊಲಗಿ ಹೋಗ್ತದೆ. ನೋಡಿ, ಈ ಮಗಳ ಜೀವಿತದಲ್ಲಿ ಸಂಪೂರ್ಣವಾದ ಏಸು ಬಂದರು ಅಷ್ಟೇ ಬಿಡುಗಡೆ. ಆಮೇಲೆ ಇವತ್ತು ನೀವು ಕೂಡ ಒಂದು ವೇಳೆ ಕಾಲು ನೋವಲ್ಲಿ ಇದ್ದೀರಾ, ಒಳ್ಳೆ ತಲೆನೋವು, ತುಂಬ ಬಿಡದೆ ತಲೆನೋವಿದೆ ನಿಮಗೆ, ಇಲ್ಲಾಂದರೆ ಹೊಟ್ಟೆ ನೋವಿದ, ಇಲ್ಲ ಏನು ಪ್ರಾಬ್ಲಮ್ ಇದೆ, ಏಸಪ್ಪನ ಹತ್ರ ಮೊಣಕಾಲು ಹಾಕಿ
ಈ ಕೈಗಳೆತ್ತಿ ಪ್ರಾರ್ಥನೆ ಮಾಡಿ, ಯೆಹೋವ ರಾಫಾ ನನಗೆ ಸೌಖ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ಸೌಖ್ಯ ಮಾಡ್ತಾರೆ. ಆಮೆನ್. ಈ ಹಾಡನ್ನು ನಾವು ಸೇರಿ ಹಾಡನ್ನು ನಾವು ಇನ್ನೂ ಹೆಚ್ಚಾಗಿ ನಾವು ದೇವರನ್ನು ಆಸೆ ಪಡೋಣ. ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಸೇರಿ ಹೇಳೋಣ. ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. యేసయ్య 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 ಹೆಚ್ಚಾಗಿ ನೀವೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. యేసయ్య 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 ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. యేసయ్య 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 ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಸೇರಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು. ಪರಲೋಕ ಸಂಪತ್ತು ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆ ಇರಲು. ಪರಲೋಕ ಸಂಪತ್ತು. యేసయ్య 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 ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ, 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 ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಚೆನ್ನಾಗಿ ಕೈಗಳನ್ನು ಚಪ್ಪಳ ಹಾಕಿ ಮನೆಯಲ್ಲಿ ಆ ಯೇಸಪ್ಪನ ನಾವು ಘನಪಡಿಸ್ತಾನೆ ನಾವು. ಆಮೆನ್. ಕೆಲವರು ಇನ್ನೂ ಹಣ ಬೇಕು ಹಣ ಬೇಕಂತಾರೆ, ಕೆಲವರು ಇನ್ನೂ ಹೆಸರುಗೊಳಿಸ್ಬೇಕಂತಾರೆ, ಕೆಲವರು ಇನ್ನೂ ಉನ್ನತ ಸ್ಥಾನಕ್ಕೆ ಬರಬೇಕು, ಇನ್ನೂ ಮೇಲೆ ಬರಬೇಕು ಅಂತ.
ಆದರೆ ಒಳ್ಳೇದು, ಅದೆಲ್ಲ ನಾನು ತಪ್ಪಂತ ಹೇಳಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏಸು ನಮಗೆ ಬೇಕು. ಆಮೇನ್. ಆ ಏಸು ನಮ್ಮ ಜೊತೆ ಇರುವಾಗ ಬಾಕಿಯೆಲ್ಲ ಸೆಕೆಂಡ್ ಪ್ಲೇಸ್. ಆಮೇಲೆ ದೇವ್ರ ವಾಕ್ಯ ಹೇಳ್ತೇನೆ ನೋಡಿ, ಕೀರ್ತನೆ 118 ಮನುಷ್ಯರಲ್ಲಿ ಭರವಸೆ ಇಡೋಕ್ಕಿಂತಲೂ ಪ್ರಭುಗಳಲ್ಲಿ ನಂಬಿಕೆ ಇಡೋಕ್ಕಿಂತಲೂ ದೇವರಲ್ಲಿ ನಂಬಿಕೆ ಇಡುವರೇ ಅವರು ಧನ್ಯರಾಗಿದ್ದಾರೆ. ಆಮೇಲೆ ನಾನು ನೀವು ಏಸಪ್ಪಲ್ಲಿ ನಂಬಿಕೆ ಇಟ್ಟಿದ್ದೀವಿ, ನಾವು ಧನ್ಯರು. ಆ ಕೀರ್ತನೆ 118 14ನೇ ವಾಕ್ಯ ದಿನ ಅರಿಕೆ ಮಾಡಿ, ಕರ್ತನು ನನ್ನ ಬಲವು, ನನ್ನ ಕೀರ್ತನೆಯು, ನನ್ನ ರಕ್ಷಣೆಯೂ ಆಗಿದ್ದಾರೆ. 3 ಕಾರ್ಯ ನೋಡಿ. ಇವತ್ತೆಲ್ಲರೂ ಇವತ್ತು ಸೋತೋಗ್ಬಿಟ್ಟಿದ್ದಾರೆ. ಆಗ ನೀವು ಹೇಳಿ, ಕರ್ತನೇ ನನ್ನ ಬಲ. ಇವತ್ತು ಏನೇನೋ ಹಾಡಾಡ್ತಾ ಇದ್ದಾರೆ, ಆದರೆ ನಮಗಾದರೂ ಕರ್ತನೇ ನಮ್ಮ ಕೀರ್ತನೆ ಆಗಿದ್ದಾರೆ, ಹಾಡಾಗಿದ್ದಾರೆ. ಆತನೇ ನಮ್ಮ ರಕ್ಷಕನು. ಆಮೆನ್. ಒಂದು ಹಾಡನ್ನು ಯೇಸುವೇ ನಾವು ನಿಮ್ಮ ಆಲಯ, ಉಜ್ಜೀವಿಸು ನಮ್ಮಲ್ಲಿ ಜೀವ ಜಲವನ್ನು, ಜಲ 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 ಜೀವ ಜಲ ಅಂತ ಆ ಹಾಡನ್ನು ಈ ಹಾಡನ್ನು ಹಾಡುವಾಗಲೇ ಯೆಶಾಯ 44ನೇ ಅಧ್ಯಾಯದಲ್ಲಿ ನಿಮ್ಮ ಸಂತತಿ ಮೇಲೆ ನನ್ನ ಆಶೀರ್ವಾದವನ್ನು, ನಿನ್ನ ಸಂತಾನದ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಆತ್ಮಿಕ ಭೌತಿಕ 2 ಆಶೀರ್ವಾದಗಳು ಕೂಡ ನಮಗೆ ದೇವರು ಕೊಡೋರಾಗಿದ್ದಾರೆ. ಈ ದಿನಗಳಲ್ಲಿ ಆ ಆತ್ಮಿಕ ಆಹಾರದ ಮೇಲೆ ನಾವು ದಾಹವಾಗಿ ಈ ಹಾಡನ್ನು ನಾವು ಸೈನ್ಯಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದುರಾತ್ಮ ಸೈನ್ಯಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೇ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ನಾಮದಲ್ಲಿ ಯೌವನ ಸಹೋದರಿ ಮೇಲೆ ದೇವರ ಆತ್ಮ ಇಳಿದು ಬರುವುದನ್ನು ನಾನು ನೋಡ್ತಾ ಇದ್ದೀನಿ. ಪರಿಶುದ್ಧಾತ್ಮನೇ ಬೆಂಕಿ ಅಭಿಷೇಕ ಮಕ್ಕಳ ಮೇಲೆ ಆವರಿಸಿಕೊಳ್ಳಲಿ ದೇವರಪ್ಪ. ಸಿಯೋನ್ ಕುಮಾರತಿ ಎದ್ದು ಪ್ರಕಾಶಿಸುವಂತ ಯೇಸುವಿನ ನಾಮದ ದಿನಗಳಲ್ಲಿ ದೇವರಾಗಿ ಎದ್ದು ಪ್ರಕಾಶಿಸಲಿ ದೇವರೇ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ.
ರಶಂದನರ ಲಿಖದರ ಮಧುರುಷಬರ ಯೇಸು ನಾಮದಲ್ಲಿ ದೇವರಪ್ಪ ಆರಾಧನೆಯಲ್ಲಿ ಪಾಲ್ಕೊಳ್ತಾರೆ ಒಬ್ಬೊಬ್ಬರ ಮೇಲೆ ದೇವರಪ್ಪ. ಆ ಪರಿಶುದ್ಧಾತ್ಮನ ನದಿ ದೇವರಪ್ಪ ಯೋಹಾನ 7 ನದಿಯಲ್ಲಿ ಹೇಳಿದ ಹಾಗೆ ದಾಹವಾಗಿರೋರು ನನ್ನ ಬಳಿಲಿ ಬರಲಿ, ನಾನು ಕೊಡುವ ನೀರು ಅವರು ಕುಡಿಯುವಾಗ ಅವರಲ್ಲಿ ಅದು ಹೊರತೆಯಾಗಿ ಹೊರಡುತ್ತದೆ ಅಂತ ಹೇಳಿದ ಹಾಗೆ ದೇವರಪ್ಪ ಆರಾಧನೆಯಲ್ಲಿ ಆ ಆತ್ಮನ ಬಲವನ್ನು ದೇವರಪ್ಪ ಒಬ್ಬೊಬ್ಬರ ಮೇಲೆ ನೀನು ಧಾರಾಳವಾಗಿ ಸುರಿಯುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ದೇವರಪ್ಪ, ಸ್ತೋತ್ರ ಮಾಡ್ತೇನೆ ದೇವರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಜೀಸಸ್ ಅಪ್ಪ. ಈ ಆರಾಧನೆಯಲ್ಲಿ ಕೆಲವರ ಮೇಲೆ ದೇವರ ಹೊಸ ಬಲವನ್ನು ಕೊಡದಾರದನ್ನು ನಾನು ನೋಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಕೆಲವರ ಜೀವಿತದಲ್ಲಿ ಕೆಲವು ಅದ್ಭುತಗಳನ್ನು ನೀನು ನೋಡುವರಾಗಿರ್ತೀರ, ಕೆಲವು ಅತಿಶಯಗಳನ್ನು, ಕೆಲವು ಬಾಗಿಲುಗಳನ್ನು ದೇವರು ನಿಮಗೆ ತೆರೆಯುವರಾಗಿರ್ತಾರೆ. ಆಮೆನ್, ಆಮೆನ್. ಹಾಡನ್ನು ನಾವು ಮಹಿಮೆ ಹರಸನ್ನೇ, ನಿನ್ನ ಆತ್ಮದಿ ಆರಾಧಿಸುತ್ತೇನೆ, ಪರಲೋಕದ ರಾಜನೇ ನಿನ್ನ ನಿತ್ಯವೂ ನನ್ನ ಆರಾಧಿಸುತ್ತೇನೆ, ಕೃಪೆಯಲ್ಲಿ ಐಶ್ವರ್ಯವಂತನೇ ನಿನ್ನ ಆರಾಧಿಸುತ್ತೇನೆ, ಸರ್ವವನ್ನು ಆಳುವತ್ತನೆ ನಿನ್ನ ಆರಾಧಿಸುತ್ತೇನೆ. ಅದರ ಒಂದು ವಾಕ್ಯ ಹೇಳ್ತದೆ, ಉನ್ನತ ದೇವ. ಎಲ್ಲರೂ ಹೇಳಿ, ಉನ್ನತ ದೇವ ಹೇಳಿ, ಉನ್ನತ ದೇವ, ಉನ್ನತ ದೇವ. ನಮ್ಮ ದೇವರು ಉನ್ನತನಾದ ದೇವರು. ಹಲ್ಲೆಲೂಯಾ. ಯಾವಾಗಲೂ ಕೆಳಗಡೆ ಇರೋರು ಒಬ್ಬರ ಮೇಲೆತ್ತಕ್ಕಾಗಲ್ಲ, ಯಾಕೆಂದ್ರೆ ಅವರೇ ಕೆಳಗಡೆ ಇದ್ದಾರೆ ಅಲ್ವಾ. ಆಗ ಅವರು ಕೆಳಗಡೆಯಿಂದ ಮೇಲೆತ್ತಕ್ಕಾಗಲ್ಲ, ಮೇಲಿರೋರೇ ಎತ್ತಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ದೇವರು ಉನ್ನತ ದೇವರಾಗಿರೋದ್ರಿಂದ ನಮ್ಮನ್ನು ಕೂಡ ಆತನು ಉನ್ನತಪಡಿಸುವ ದೇವರಾಗಿದ್ದಾರೆ. ಆಮೆನ್. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯ, ತಿನ್ನುವುದು ಕುಡಿಯುವುದು ಪರಲೋಕ ರಾಜ್ಯ ಅಲ್ಲ, ನೀತಿಯು ಸಮಾಧಾನವು ಪರಿಶುದ್ಧಾತ್ಮ ಕೊಡುವ ಸಂತೋಷವು. ಯಾರಾದನಲ್ಲಿ ಪಾಲ್ಕೊಳ್ತಾ ಒಬ್ಬೊಬ್ಬರಿಗೂ ಆ ಪರಿಶುದ್ಧಾತ್ಮನ ಸಂತೋಷ ಈ ಜೂಲೈ ತಿಂಗಳಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಸಮೃದ್ಧಿಯಾಗಿ ದೇವರ ದಯ ಪಾಲಿಸಲಿ. ಕೀರ್ತನೆ 4:7, ಸುಗ್ಗಿ ಕಾಲದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಹೆಚ್ಚಾದ ಸಂತೋಷ ದೇವರು ನನ್ನ ಹೃದಯದಲ್ಲಿ ಕೊಟ್ಟರು ಅಂತ. ಬೇಸರದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ಮಗನ ಮದುವೆಯನ್ನು ನಡಿಬೇಕು, ಈ ಥರ ಆಗ್ಬಿಟ್ಟಿದೆ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಈ ಥರ ಆಗ್ಬಿಟ್ಟಿದೆ ಅಂತ ಏನು ಭಯಪಡಬೇಡಿ. ಇದೆಲ್ಲ ತಾತ್ಕಾಲಿಕ, ಇದೆಲ್ಲ ಟೆಂಪ್ರವರಿ, ಇದೆಲ್ಲ ದಾಟಿ ಹೋಗ್ತದೆ. ನಾವು ದಾಟುತ್ತೇವೆ, ನಾವು ಆಮೆನ್, ನಾವು ದಾಟೋರಾಗಿರ್ತೀವಿ. ಸೇರಿ ಈ ಮಹಿಮಾ ಹರಸನನ್ನು ಹಾಡಿ ನಾವು ಮಹಿಮೆ ಪಡಿಸೋಣ. ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ಸ್ತುತಿಸು
ಆರಾಧಿಸುವೆ ಮಹಿಮೆಯ ಅರಸ ನಿನ್ನ ಆತ್ಮದಿ ಆರಾಧಿಸುವೆ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಸರಿಯಲ್ಲ ನಿತ್ಯವೂ ಆರಾಧಿಸುವೆ ನಿತ್ಯವೂ ಆರಾಧಿಸುವೆ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ದೇವರನ್ನ ಆರಾಧಿಸ್ತಾನ ಅನುಕೂಲವಾಗಿರುವಾಗ ಆರಾಧಿಸೋದು ತುಂಬ ಸುಲಭ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಆರಾಧಿಸ್ತಾನ ದೇವರ ವಾಕ್ಯ ಹೇಳ್ತಿದೆ, ನಾನು ನೀವು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಕೂಡ್ಸೋಕ್ಕಾಗಲ್ಲ, ಕಳಿಯೋಕ್ಕಾಗಲ್ಲ, ಒಂದು ಕೂದಲು ಬಿಳಿಗಾಗಲಿ ಕಪ್ಪಗಾಗಲಿ ಮಾಡೋಕ್ಕಾಗಲ್ಲ. ಮತ್ತು ನಾವು ಯಾಕೆ ಚಿಂತೆ ಮಾಡೋದು? ನಮಗೋಸ್ಕರ ಚಿಂತಿಸುವ ಒಂದು ದೇವರಿದ್ದಾರೆ. ಆ ದೇವರ ಮೇಲೆ ಹಾಕಿ ಎಲ್ಲ ಸಂದರ್ಭದಲ್ಲಿ ಕೂಡ ದೇವರನ್ನ ಸ್ತುತಿಸನ್ನ. ಕೀರ್ತನೆಗಾರನಾದ ದಾವೀದನ ಜಯ ಏನು ಗೊತ್ತಾ ಕಾರಣ? ಜಯಕ್ಕೆ ಕಾರಣ ಆತನೊಂದು ಸ್ತುತಿ ವೀರನ್ನು. ಸೋತು ಹೋಗುವಾಗ ನನ್ನ ಮನವೇ ನೀನು ಯಾಕೆ ಸೋತು ಹೋಗಿದೀಯಾ, ನೀ ದೇವರಲ್ಲಿ ನಂಬಿಕೆ ಇಡು ಅಂತ ಹೇಳ್ತಾರೆ. ಹಾಗೆಯೇ ಸಂತೋಷವಾಗಿರುವಾಗ ನನ್ನ ಮನವೇ ನಿನ್ನ ಕರ್ತನನ್ನು ಸ್ತುತಿಸು, ಆತನು ಮಾಡಿದ ಉಪಕಾರಗಳನ್ನು ಮರಿಬೇಡ ಅಂತ. ಕಷ್ಟ ಆಗಿರಲಿ ಸುಖ ಆಗಿರಲಿ ಯಾವಾಗಲೂ ದೇವರನ್ನು ಆತನ ಆರಾಧಿಸನ್ನ ನಾವು ನೋಡ್ತೀವಿ. ಆಮೆನ್. ಒಂದು ಚರಣ ಕೂಡ ಹಾಗೆ ಕಣ್ಗಳು ಮುಚ್ಚಿ ನಾವು ಹಾಡನ್ನು, ನನ್ನ ತಂದೆ ನೀನೇ ಅಪ್ಪ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ. ನನ್ನ ಕಾಲು ಜಾರಿ ನಡೆದಾಗ ನನ್ನ ಜೀವಿತದ ಪ್ರತಿಯೊಂದು ಮಾರ್ಗದಲ್ಲಿ ಸರಿಪಡಿಸುವ ನನ್ನ ತಂದೆಯೇ. ಹಗಲ ಸೂರ್ಯ ಬಾಧೆಯಾಗಲಿ ರಾತ್ರಿ ಚಂದ್ರ ಬಾಧೆಯಾಗಲಿ ತಗಲದಂತೆ ನನ್ನ ಕಾಯುವ ನನ್ನ ದೇವರೇ, ನನ್ನ ತಂದೆಯೇ. ಹಲ್ಲೆಲೂಯಾ. ನನಗೆ ನಿಮಗೆ ಒಂದು ತಂದೆ ಇದ್ದಾರೆ. ಆ ತಂದೆಯನ್ನು ನೋಡಿ ನಾವು ಆರಾಧಿಸ್ತಾನೆ. ಹಾಗೆ ಕಣ್ಗಳು ಮುಚ್ಚಿ ಕೈಗಳೆತ್ತಿ ನಾವು ಸೇರಿ ಹಾಡನ್ನು ಹಾಡಿ, ತಂದೆಯಾದ ದೇವರೇ, ಅಪ್ಪ, ಡ್ಯಾಡಿ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. యేసయ్య 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 యేసయ్య
ಜೊತೆ ಇರುವ ನನ್ನ ತಂದೆ, ಸಾವಿರ ಜನ ಎಡೆ ಬಲಕ್ಕೆ ಬಿದ್ದರೂ ಬೀಳಬಹುದು, ಎಡವಾದ ನನ್ನ ಕಾಯುವ ಪ್ರೇಮ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದು, ಎಡವಾದ ನನ್ನ ಕಾಯುವ ಪ್ರೇಮ. యేసయ్య, 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 యేసయ్యా, యేసయ్య, 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 యేసయ్య. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ಲರಿಸಿರಿ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. Hallelujah. Thank you, Jesus. ನಮ್ಮ ರಕ್ಷಕನೇ, ಒಡೆಯನೇ, ಒಳ್ಳೆ ಕುಮಾರನೇ, ಕುರುಬನೇ, ವಿಮೋಚಕನೇ, ನಮ್ಮ ಕಾಲು ಜಾರಿ ನಡೆದ ಒಂದೊಂದು ಪ್ರತಿ ಕ್ಷಣದಲ್ಲೂ ನಿನ್ನ ಹಸ್ತ ನಮಗೆ ಅನುಕೂಲವಾಗಿದ್ದು ಬಲಪಡಿಸಿ ಆಧರಿಸಿ, ಒಂದು ತಾಯಿ ತನ್ನ ಮಗುವನ್ನು ಸಂತೈಸುವ ಹಾಗೆ, ಒಂದು ತಂದೆ ತನ್ನ ಮಗುವನ್ನು ಹೊರುವ ಹಾಗೆ ದೇವರಪ್ಪ, ಈ 6 ತಿಂಗಳನ್ನು ಹೊತ್ತು ಸಾಕಿ ಸಲಗಿ ಈ ಒಳ್ಳೆ ತಿಂಗಳಲ್ಲಿ ಕೂಡ ದೇವರಪ್ಪ ನಮ್ಮನ್ನು ನಡೆಸಿ ಬರ್ತಾರೋ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ಕೂಡ ದೇವರಪ್ಪ ಅದು ಜೀವಸ್ವರೂಪನಾದ ದೇವರು, ಮಹಿಮೆ ಅರಸನು, ಕೃಪೆಯಲ್ಲಿ ಐಶ್ವರ್ಯವಂತನು, ಉನ್ನತ ದೇವರನ್ನ ನಾವು ಹಾಡುವಂತೆ ಆರಾಧಿಸುವಂತೆ ನೀ ನಮ್ಮನ್ನು ಹಾದುಕೊಂಡಿದ್ದಕ್ಕಾಗಿ ವಂದನೆ ಮಾಡುತ್ತೇವೆ. ಹೆಸರಿಡಿದು ಕರೆದಿದ್ದಕ್ಕಾಗಿ ವಂದನೆ. ಮಹೋನ್ನತನಾದ ದೇವರು ನಿಮ್ಮ ನಡುವೆ ಮಹಾದೊಡ್ಡ ಕಾರ್ಯಗಳು ಮಾಡುವನು ಅಂತ ಈ ಜೂಲೈ ತಿಂಗಳಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಮಹಾದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. ವಾಕ್ಯದಲ್ಲಿ ಮಾತಾಡು, ನೇತ್ರಗಳನ್ನು ಪ್ರಕಾಶಗೊಳಿಸು, ನೀನೇ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ನಾವು ಕಳೆದ ವಾರ ನಿರೀಕ್ಷೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. 1 ಕೊರಿಂಥಿಯ 13ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದುವಾಗ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇದು 3 ದೊಡ್ಡದು. ಇದು ಹಲ್ಲೆಲೂಯಾ. ಯಾವುದಲ್ಲ? ನಂಬಿಕೆ, ಪ್ರೀತಿ, ನಿರೀಕ್ಷೆ, ಇದು 3 ಕೂಡ ದೊಡ್ಡದು. ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು. ಆದರೆ ನಮ್ಮ ಸಬ್ಜೆಕ್ಟ್ ಅದಿಲ್ಲ. ನಮ್ಮ ಸಬ್ಜೆಕ್ಟ್ ಬಂದು ಇವತ್ತು ನಿರೀಕ್ಷೆ. ಹಲ್ಲೆಲೂಯಾ. ನಿರೀಕ್ಷೆ ಭಾಳ ಮುಖ್ಯ. ಇದು ನಾನು ಹೇಳ್ತೀನಿ ನೋಡಿ, ನಮ್ಮ ಜೀವಿತದಲ್ಲಿ ನಾವೇನು ಕಳ್ಕೊಂಡ್ರು ಕೂಡ ದೇವರ ಮೇಲೆ ನಮ್ಮ ನಿರೀಕ್ಷೆಯನ್ನು, ಹೋಪ್, ಇಂಗ್ಲೀಷಲ್ಲಿ ಹೋಪ್ ಅಂತ ಹೇಳ್ತೀವಿ, ಆ ನಿರೀಕ್ಷೆಯನ್ನು ನಾವು ಕಳ್ಕೋಬಾರ್ದು. ನಾವು ನಿರೀಕ್ಷೆ ಕಳ್ಕೊಬಿಟ್ರೆ ನನ್ನ ಜೀವಿತದಲ್ಲಿ ಅಷ್ಟೇ ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಸತ್ಯವೇದದಲ್ಲಿ ಅಂಥ ಒಂದು ವ್ಯಕ್ತಿಯನ್ನು ನಾವು ನೋಡ್ತೀವಿ. ನಾವು ಬೈಬಲಲ್ಲಿ ನಾನು ನೋಡುವಾಗ ಯೇಸು ಸ್ವಾಮಿ 12 ಶಿಷ್ಯರುಗಳನ್ನು ಅವ್ರು ಆರಿಸ್ಕೊಂಡ್ರು. ಈ 12 ಶಿಷ್ಯರುಗಳನ್ನು ದೇವರು ಅವ್ರನ್ನ ಶಿಷ್ಯರಾಗಿ ಆರಿಸ್ಕೊಂಡ್ರು. ಆದರೆ ದೇವರಿಗೆ ಅವ್ರ ಜೊತೆ ಇರಲಿಕ್ಕೆ, ಫ್ರೆಂಡ್ಸ್ ಆಗಿ ಅವ್ರ ಜೊತೆ ಇರಬೇಕಂತ ದೇವರ ಆಸೆ ಪಟ್ಟರು. ಆಮೇಲೆ ಹಾಗೆ ನೋಡಿ, ದೇವರು 12 ಜನನ ಆರಿಸಿಕೊಂಡ್ರು. 12 ಜನರಲ್ಲಿ ಒಬ್ಬರು ಯಾರು ಗೊತ್ತಾ? ಯೂದ ಇಸ್ಕರಿಯೋತ ಅಂತ ಹೇಳ್ದಿಲ್ವಾ, ಆತನನ್ನು ದೇವರು ಆರಿಸ್ಕೊಂಡ್ರು. ಹಲ್ಲೆಲೂಯಾ. ಎಂಥ ಒಂದು ಒಳ್ಳೆ ದೇವರು ನೋಡಿ. ಈಗ ನೀವು ಯೋಚನೆ ಮಾಡಿ ನೋಡಿ, ಈಗ ದೇವರು ಆತನನ್ನು ಆರಿಸ್ಕೊಂಡ್ರು ಮೊದಲನೇದಾಗಿ. ಈಗ ಆರಿಸಿಕೊಂಡಿದ್ದ ಮೇಲೆ ಯೋಚನೆ ಮಾಡಿ ನೋಡಿ, ಆತನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದರು. ಆತನೇ ಹಣ ಕಾಸಲ್ಲ, ಆತನೇ ನೋಡ್ಕೊಳ್ತಾ ಇದ್ದಿದ್ದು. ಸೇವೆಯಲ್ಲಿ ಬರುವ ಎಲ್ಲ ಹಣ,
ಆ ಖರ್ಚುಗಳು, ಯೇಸುಸ್ವಾಮಿ ಶಿಷ್ಯರು ಅವೆಲ್ಲ ಖರ್ಚುಗಳು ಎಲ್ಲವನ್ನ ಆ ಯೂದನೇ ನೋಡ್ಕೊಳ್ತಾ ಇದ್ದಿದ್ದು. ಯೋಚನೆ ಮಾಡಿ ನೋಡಿ, ಇವತ್ತು ಅನೇಕ ಸಮಯದಲ್ಲಿ ಪ್ರಶ್ನೆ ಯಾಕೆ ಬರ್ತದೆ ಗೊತ್ತಾ? ಹಣದಲ್ಲೇ ಪ್ರಶ್ನೆ ಬರ್ತಿದೆ. ಕೆಲವು ಸಮಯದಲ್ಲಿ ಇಬ್ಬರು ಬಿಸ್ನೆಸ್ ಮಾಡ್ತಾ ಇರುವಾಗ ಸ್ವಲ್ಪ ಲೆಕ್ಕಾಚಾರದಲ್ಲಿ ಆಚೆ ಈಚೆ ಆಗುವ ಏನಾಗ್ತದೆ, ಆ ಬಿಸ್ನೆಸ್ಸಲ್ಲಿ ಅವ್ರಿಗೆ ಜಗಳ ಆಗ್ತದೆ, ಬಿಸ್ನೆಸ್ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಆಗ ಹಣದಲ್ಲೇ ಪ್ರಶ್ನೆ ಬರ್ತದೆ. ಈಗ ನೋಡಿ, ಯೇಸುಸ್ವಾಮಿ ಆ ಜವಾಬ್ದಾರಿಯನ್ನು ಯಾರು ಕೊಟ್ಟಿದ್ರು? ಆ ಜವಾಬ್ದಾರಿನ ಯೂದನಿಗೆ ಕೊಟ್ಟಿದ್ರು. ನನಗನ್ನಿಸ್ತದೆ, ತಮಾಷೆಗೆ ನಾನು ಹೇಳ್ತಾ ಇದ್ದೀನಿ, ಯೇಸುಸ್ವಾಮಿ ಪೇತ್ರನಿಗೆ ಆ ಜವಾಬ್ದಾರಿ ಕೊಡಲಿಲ್ಲ. ಯಾಕೆ ಗೊತ್ತಾ? ಪೇತ್ರನ ತುಂಬ ಅವರು ಶಾರ್ಟ್ ಟೆಂಪರ್, ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ರೈಸ್ ಆಗಿಬಿಡ್ತಾರೆ ಅವರು. ಅದರಿಂದ ಯೇಸುಸ್ವಾಮಿ ಏನು ಮಾಡಿದ್ರು? ಪೇತ್ರನಿಗೆ ಆ ಜವಾಬ್ದಾರಿ ಕೊಡಲಿಲ್ಲ. ಈಗ ಯೋಹಾನ್ಗೆ ಆ ಜವಾಬ್ದಾರಿ ಕೊಡಲಿಲ್ಲ. ಯಾಕೆ ಯೋಹಾನ್ಗೆ ಆ ಜವಾಬ್ದಾರಿ ಕೊಡಲಿಲ್ಲ? ಯೋಹಾನ್ ಬಂದು ಆ ಒಂದು ಪ್ರೀತಿಯ ಸೇವಕನು, ಆತನು ಯೇಸುಸ್ವಾಮಿಯ ಎದೆಯಲ್ಲಿ ಹೊರಕೊಂಡ ಪ್ರೀತಿ ತುಂಬಿರುವ. ಅದರಿಂದ ಯಾರು ಬಂದರೆ ಒಂದು ವೇಳೆ ಸಹಾಯ ಮಾಡ್ತಾ ಇರ್ಬೋದು ಅಂತ ಅನಿಸ್ತದೆ. ನಿಜ ಇರ್ಬೋದು, ಸುಳ್ಳಾಗಿರ್ಬೋದು. ಅದರಿಂದ ಯೋಹಾನ್ಗೂ ಏನು ಮಾಡಲಿಲ್ಲ, ದೇವರು ಅದನ್ನು ಕೊಡಲಿಲ್ಲ. ಆದರೆ ಯೂದನ ನಂಬಿದ್ರು ದೇವರು. ಆ ನಂಬಿ ಆ ದೊಡ್ಡ ಜವಾಬ್ದಾರಿ ಆತನಿಗೆ ಕೊಟ್ಟಿದ್ರು. ಈಗ ನೋಡಿ, ಮೂರನೇದು, ಈಗ ಒಂದು ದಿನ ಈ 12 ಶಿಷ್ಯರನ್ನ ದೇವರು ಕರೆದು ಅವ್ರಿಗೆ ಹೇಳ್ತಾರೆ, ನೀವು ಹೋಗಿ ಎಲ್ಲ ಗ್ರಾಮಗಳಿಗೆ ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರಿ, ರೋಗಿಗಳನ್ನು ಗುಣಪಡಿಸ್ರಿ, ಅಶುದ್ಧ ಆತ್ಮದಲ್ಲಿ ಬಾಧಿಸಲ್ಪಟ್ಟಿರನ್ನ ಸ್ವಸ್ಥತೆ ಪಡಿಸ್ರಿ ಅಂತ 12 ಜನಕ್ಕೆ ದೇವರ ಅಧಿಕಾರವನ್ನು ಕೊಟ್ಟು ಕಳಿಸಿದ್ದನ್ನು ನಾವು ನೋಡ್ತೀವಿ. ಈಗ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಇವ್ರು ಹಿಂತಿರುಗಿ ಬಂದರು. ಈಗ ಇವ್ರು ಹಿಂತಿರುಗಿ ಬಂದ ಮೇಲೆ ಇವರೇ ಯೇಸುಸ್ವಾಮಿ ಹೇಳ್ತಾರೆ, ದೇವರೇ, ನಿನ್ನ ನಾಮದಲ್ಲಿ ಅನೇಕ ಅಸುತ್ತ ಆತ್ಮಗಳು ಓಡ್ತು, ರೋಗಿಗಳು ಸೌಖ್ಯವಾದರು, ಅದ್ಭುತಗಳು ನಡೀತು ಅಂತ ಇವರು ಸಾಕ್ಷಿ ಹೇಳ್ತಾರೆ. ಆಗ ನಾನು ನಂಬ್ತೀನಿ, ಆಗ ಈ ಯೂದ ಕೂಡ ಏನು ಮಾಡಿರ್ಬೋದು? ಯೂದ ಕೂಡ ಅದ್ಭುತಗಳು ಮಾಡಿರ್ಬೋದು, ಯೂದ ಕೂಡ ಸುವಾರ್ತೆ ಸಾರಿರ್ಬೋದು. ಯಾರು ಗೊತ್ತು? ನೋಡಿ, ನಾಳೆ ದಿನದಲ್ಲಿ ಪರಲೋಕಕ್ಕೆ ಹೋಗುವಾಗ ಯೂದ ಸುವಾರ್ತೆ ಸಾರಿ ಯಾರ ಹತ್ರ ರಕ್ಷಣೆ ಹೊಂದಿರ್ಬೋದು. ಸಾಕ್ಷಿಗೆ ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಅವರು ಹೋಗಿ ಸೇವೆ ಮಾಡಿದ್ರಂತ ಸತ್ಯವೇದದಲ್ಲಿ ನೋಡ್ತೀವಿ. 12 ಜನ ಹೋಗಿ ಸೇವೆ ಮುಗಿಸಿ ಅವರು ಹಿಂತಿರುಗಿ ಬಂದರು ಅಂತ ನಾವು ನೋಡ್ತೀವಿ ನಾವು. ಆಗ ಅವರು ನೋಡಿ ಆ ಸೇವೆ ಮಾಡಿದರು, ಅವರು ನೋಡಿ ಅದ್ಭುತಗಳು ಮಾಡಿದರು. ಯೂದನ ಕೈ ಇಟ್ಟು ದೇವರು ಒಂದು ವೇಳೆ ಶಿಷ್ಯರ ಕೈಗಳಲ್ಲಿ ಅದ್ಭುತ ಮಾಡಿದಾಗ ಈತನ ಮುಖಾಂತರ ಕೂಡ ಅದ್ಭುತಗಳು ಮಾಡಿರ್ಬೋದು, ಸೌಖ್ಯಗಳು ಮಾಡಿರ್ಬೋದು. ಆದರೆ ಇಷ್ಟೆಲ್ಲ ಮಾಡಿ ಕೂಡ ಯೂದಾಗಿ ಒಂದು ಪ್ರಾಬ್ಲಮ್. ಈ ಯೂದ ಏನು ಪ್ರಾಬ್ಲಮ್ ಅಂದರೆ, ಏಸಪ್ಪನಿಗಿಂತಲೂ ಹೆಚ್ಚಾಗಿ ಹಣದ ಮೇಲೆ ತನ್ನ ನಿರೀಕ್ಷೆನ ಇಟ್ಬಿಟ್ರು ಅವರು. ಹೇಗೆ ಹೇಳ್ತೀನಿ ಅಂತ ಹೇಳುವಾಗ, ಯೋಹಾನ 11ನೇ ಅಧ್ಯಾಯದಲ್ಲಿ ಅಂತ ಅನಿಸ್ತದೆ, ಒಂದು ಸಾರಿ ಒಂದು ಹೆಣ್ಣು ಯೇಸುಸ್ವಾಮಿಯ ಪಾದದಲ್ಲಿ ತೈಲವನ್ನು, ಬೆಲೆಬಾಳುವ ತೈಲವನ್ನು ಹಾಕಿ ಆತನ ಪಾದಗಳನ್ನು ಅಭಿಷೇಕ ಮಾಡುವಾಗ ಈ ಯೂದ ಹೇಳ್ತಾನೆ, ಈ ತೈಲ ಯಾಕೆ ನಷ್ಟ ಮಾಡಿದರು? ತುಂಬ ಬೆಲೆ ಬಾಳ್ತದಲ್ಲ, 200 ಡಿನಾರಿಸ್, ಅದು 200 ಕಾಸು. ಅದು ಆವತ್ತೆಲ್ಲ ಒಂದು ದಿವಸ ಕೆಲಸ 1 ಕಾಸು, ಅಂದರೆ 200 ಕಾಸು ಬೆಲೆ ಬಾಳ್ತದಲ್ಲ, ಯಾಕೆ ಇದನ್ನು ವೇಸ್ಟ್ ಮಾಡಿದರು ಅಂತ ಯೂದ ಹೇಳ್ತಾರೆ. ಆದರೆ ನೋಡಿ, ಅಲ್ಲಿ ಯೋವನ್ ಬರೆದಿಟ್ಟಿದ್ದಾರೆ, ಪರಿಶುದ್ಧಾತ್ಮ ಬರೆದಿಟ್ಟಿದ್ದಾರೆ, ಈತನಿಗೆ ನಿಜವಾಗಿಯೂ ಬಡವರ ಮೇಲೆ ಇವನಿಗೆ ಪ್ರೀತಿ ಇದೆ ಅಂತ ಅವನು ಹಾಗೆ ಹೇಳಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ಕಳ್ಳ ಅಂತ ಬರೆದಿದೆ. ಅವನಿಗೆ ಹಣದ ಮೇಲೆ ಆಸೆ. ಅಂದರೆ ಒಂದು ವೇಳೆ ನೋಡಿ, 200 ರೂಪಾಯಿ ಬಂದರೆ ನಮಗೆ ಜಾಸ್ತಿ ಕಾಸಿದ್ರೆ ಏನಾಗ್ತದೆ? ಈಗ ಒಂದು ಬಿಸ್ನೆಸ್ಸಲ್ಲೋ ಯಾವುದಲ್ಲಿ ಜಾಸ್ತಿ ಕಾಸಿದ್ರೆ ಜಾಸ್ತಿ ಏನು ಮಾಡ್ಬೋದು? ಏನಿಲ್ಲ, ಕನ್ನಡದಲ್ಲಿ ಗೋಲ್ಮಾಲ್ ಅಂತಲ್ಲ, ಆ ರೀತಿಯಲ್ಲಿ ಗೋಲ್ಮಾಲ್ ಮಾಡೋದು. ಅದಕ್ಕೆ ಈ ಯೂದ ಯಾಕೆ ಅದನ್ನು ವೇಸ್ಟ್ ಮಾಡ್ತಾ ಇದ್ದಿದ್ದು? ಅದು ಇದ್ದಿದ್ರೆ ಚೆನ್ನಾಗಿರ್ತದಲ್ಲ ಅಂತ ಹೇಳಿದ. ಆಗ ಆತನಿಗೆ ಹಣದ ಮೇಲೆ ಆಸೆ ಇತ್ತು. ಲಾಸ್ಟಲ್ಲಿ ಏನಾಯಿತು ಗೊತ್ತಾ? ಯೇಸುಸ್ವಾಮಿಯ ಆ ಶಿಲ್ಬೆಯನ್ನ ಮರಣದ ಯೇಸುಸ್ವಾಮಿ ಪ್ರಾಣ ಕೊಡಲಿಕ್ಕೆ ಆ ಕಡೆ ರಾತ್ರಿಯಲ್ಲಿ ನಾನು ನೋಡುವಾಗ ಯೂದನ್ ಹೋಗಿ 30 ಬೆಳ್ಳಿ ಕಾಸಿಗಾಗಿ ಯೇಸುಸ್ವಾಮಿಯನ್ನು, ಜೀವನಾಯಕನನ್ನು ತನ್ನ ನಂಬಿ ಸ್ನೇಹಿತನೇ ಅಂತ ಕರೆದರು ಯೇಸುಸ್ವಾಮಿ. ಕಡೇ ಸಮಯಗಳಲ್ಲಿ ಕೂಡ ಸ್ನೇಹಿತನೇ ಅಂತ ಕರೆದರು. ಅಷ್ಟು ಒಂದು ಒಳ್ಳೆ ದೇವರು ನಮ್ಮ ದೇವರು. ಸೇವೆ ಕೊಟ್ಟರು, ದೇವರು ಆರಿಸ್ಕೊಂಡ್ರು. ನಿಮಗೆ ಗೊತ್ತಾ? ನಿಮಗೆ ಒಂದು ಸಾರಿ ಒಂದು ಸಾಕ್ಷಿ ಕೇಳಿದೆ ನಾನು. ಒಂದು ಮೈಕಲ್ ಜಾಕ್ಸನ್ ಇದ್ದಾರಲ್ಲ, ಈಗ ಎಲ್ಲ ಮೈಕಲ್ ಜಾಕ್ಸನ್ ಅವ್ರು ತೀರೋಗ್ಬಿಟ್ರು. ಈ ಮೈಕಲ್ ಜಾಕ್ಸನ್ನು ಹೊರ ದೇಶದಲ್ಲಿ
ಅವರು ಒಂದು ಕಾನ್ಸೆಪ್ಟ್ ನಡೆಸಿದ್ರು ಅವರು. ಲಂಡನ್ ಅಂತ ಅನಿಸ್ತದೆ, ಲಂಡನ್ನಲ್ಲಿ ಒಂದು ಪ್ರೋಗ್ರಾಮ್ ನಡೆಸಿದ್ರು ಅವರು. ಆ ಪ್ರೋಗ್ರಾಮ್ ನಡೆಸಲಿಕ್ಕೆ 3 ತಿಂಗಳು ಅಲ್ಲೇ ಒಂದು ಸ್ಟೇಡಿಯಮನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು. ಮೈಕಲ್ ಜಾಕ್ಸನ್ ಪ್ರಾಕ್ಟೀಸ್ ಮಾಡುವಾಗ ಲಂಡನ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಯಾರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನನ್ನ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ, ಇಂಥ ತಾರೀಕು ನೀವು ಬನ್ನಿ, ನಾವು ಟೆಸ್ಟ್ ಮಾಡ್ತೀವಿ, ನೀವು ಒಂದು ವೇಳೆ ಸೆಲೆಕ್ಟ್ ಆದರೆ ನನ್ನ ಜೊತೆ ಈ ದಿನದಲ್ಲಿ ಆ ಕಾನ್ಸೆಪ್ಟಲ್ಲಿ ನೀವು ಡ್ಯಾನ್ಸ್ ಮಾಡ್ಬೋದು ಅಂತ ಹಾಗೆ ಕೊಟ್ಟಿದ್ದರು. ಅನೇಕರು ಬಂದರು, ಅದರಲ್ಲಿ ಕೆಲವರು ಹಾರಿಸ್ಕೊಂಡ್ರು. ಆಗ ಆ ಕಾನ್ಸೆಪ್ಟ್ ನಡೀತಲ್ಲ, ಡ್ಯಾನ್ಸ್ ಎಲ್ಲ ನಡೀತಲ್ಲ, ಆ ಕಾನ್ಸೆಪ್ಟ್ ಎಲ್ಲ ನಡೆದ್ಮೇಲೆ ಒಬ್ಬ ಅವ್ರ ಜೊತೆ ಮೈಕಲ್ ಜೊತೆ ಡ್ಯಾನ್ಸ್ ಮಾಡಿದ ಒಂದು ವ್ಯಕ್ತಿ ಏನು ಹೇಳಿದ ಗೊತ್ತಾ, ನನ್ನ ಜೀವಿತ ಇವತ್ತು ಸ್ವಾರ್ಥಕ ಆಯಿತು, ನನ್ನ ಜೀವಿತ ಇವತ್ತು ನನ್ನ ಆಸೆ ಪೂರೈತು, ನನ್ನ ಜೀವಿತಕ್ಕೆ ಇವತ್ತು ಒಂದು ಅರ್ಥ ಸಿಕ್ತು. ಯಾಕೆಂದರೆ ಇಂಥ ದೊಡ್ಡ ಮೈಕಲ್ ಜಾಕ್ಸನ್ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತಲ್ಲ, ನನ್ನ ಜೀವಿತದಲ್ಲಿ ಇದಕ್ಕಿಂತ ದೊಡ್ಡದು ಬೇರೆ ಯಾವುದು ದೊಡ್ಡದಿದೆಯೋ, ಬೇರೆ ಯಾವುದು ದೊಡ್ಡದು, ಇದೇ ನನ್ನ ಜೀವಿತದಲ್ಲಿ ದೊಡ್ಡ ಅಚೀವ್ಮೆಂಟ್ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ಯೋಚನೆ ಮಾಡಿ ನೋಡಿ, ಒಂದು ಸಾಧಾರಣ ಮೂಗಲ್ಲಿ ಶ್ವಾಸ ಇರುವ ಮನುಷ್ಯ ಮೈಕಲ್ ಜಾಕ್ಸನ್, ಆತನ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಒಂದು ಯೌವನಸ್ಥನಿಗೆ ಚಾನ್ಸ್ ಸಿಕ್ಕುವಾಗ ಅವನು ಹೇಳ್ತಾನೆ, ನನ್ನ ಗುರಿ, ನನ್ನ ಜೀವಿತದಲ್ಲಿ ನಾನು ಎಲ್ಲವನ್ನು ಹೊಂದಿಕೊಂಡೆ ಅಂತ ಒಂದು ಮೈಕಲ್ ಜಾಕ್ಸನ್ ಸ್ಥಾನ ಕೊಡುವಾಗಲೇ ಆತನ ಸಂತೋಷಪಟ್ಟ. ಹಲ್ಲೆಲೂಯಾ. ಹಾಗಿರುವಾಗ ಯೇಸು ಸ್ವಾಮಿ ಎಷ್ಟೋ ಅಲ್ಲಿದ್ದಿರ್ಬೋದು, ಅಂಥದ್ದಲ್ಲಿ ಯೂದನನ್ನು ನಂಬಿ ತನ್ನ ಸೇವೆಗೆ ಆತನನ್ನು ಆರಿಸಿಕೊಂಡ್ರು. ಆದರೆ ಯೂದ ನೀವು ನೋಡುವ ಸಮಯದಲ್ಲಿ ಅವನೇನು ಮಾಡಿದ, ಅವನು 30 ಬೆಳ್ಳಿ ಕಾಸಿಗೆ ಜೀವನಾಯಕನನ್ನೇ ತೋರಿಸ್ಕೊಟ್ಬಿಟ್ಟ ಅವನು. ಹಲ್ಲೆಲೂಯಾ. ಈಗ ನಾನೇನು ಹೇಳ್ತೀನಿ ಅಂದರೆ, ಅವನು ಹಣ ಆಸೆ ಇತ್ತಾ, ಯೇಸು ಸ್ವಾಮಿನೇ ನೀನು ತೋರಿಸ್ಕೊಟ್ಬಿಟ್ಟ, ಪ್ರಾಬ್ಲಮ್ ಇಲ್ಲ. ಯೂದನತ್ತ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅವನು ತನ್ನ ನಿರೀಕ್ಷೆಯನ್ನು ಅವನು ಕಳ್ಕೊಬಿಟ್ಟ ಅವನು. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಯೇಸು ಸ್ವಾಮಿನ ತೋರಿಸ್ಕೊಟ್ಟಿದ್ದು ದೊಡ್ಡ ವಿಷಯ ಅಲ್ಲ, ತನ್ನ ನಿರೀಕ್ಷೆ, ಆ ಹೋಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಹೋಪ್ ಇದೆ ನೋಡಿ, ಅದನ್ನು ಅವನು ಕಳ್ಕೊಬಿಟ್ಟ ಅವನೇನು ಮಾಡಿದ, ಆ 30 ಬೆಳ್ಳಿ ಕಾಸು ತಗೊಂಡೋಗಿ ಅವ್ನು ಚೆಲ್ಬಿಟ್ಟು ಏನು ಮಾಡಿದ, ಅವನು ಹೋಗಿ ಸತ್ತನು ಅಂತ ನಾವು ನೋಡ್ತೀವಿ. ನೋಡಿದ್ರ ಅವನೇನು ಮಾಡ್ದ, ನಂಬಿಕೆ, ಆ ನಿರೀಕ್ಷೆಯನ್ನು ಕಳ್ಕೊಬಿಟ್ಟ. ಅದರಿಂದನೇ ಅವನು ಹೋಗಿ ಪ್ರಾಣ ಬಿಟ್ಟ. ಅದನ್ನೇ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಏನು ಕಳ್ಕೊಂಡ್ರೆ ಕೂಡ ನಿರೀಕ್ಷೆ ಕಳ್ಕೊಬಾರ್ದು. ನನಗನ್ನಿಸ್ತದೆ, ನಾನು ನಂಬ್ತೀನಿ, ಒಂದು ವೇಳೆ ಈ ಯೂದನು ಏಸಪ್ಪನ ಹತ್ರ ಬಂದು ಒಂದು ವೇಳೆ ಕ್ಷಮೆ ಕೇಳಿದರೆ ಏಸಪ್ಪ ಮನ್ನಿಸಲಿಕ್ಕೆ ಆತನು ಕೃಪಾಪೂರ್ಣನಾಗಿದ್ದಾರೆ. ಏಸಪ್ಪ ಕೃಪೆಯಲ್ಲಿ ಐಶ್ವರ್ಯವಂತರು. 77 ಸಾರಿ ಮನ್ನಿಸ್ಬೇಕಂತ ನಮಗೆ ಕಲಿಸಿಕೊಟ್ಟ ದೇವರು. ಒಂದು ವೇಳೆ ಈ ಯೂದನು ದೇವರ ಹತ್ರ ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪ ಪಟ್ಟು ಮನಸ್ಸಾಂತರ ಹೊಂದಿದ್ರೆ ಏನು ಮಾಡ್ತಾಯಿದ್ರು, ದೇವರು ಮತ್ತೆ ಅವನ್ನ ಮನ್ನಿಸ್ಲಿಕ್ಕೆ ಆಗ್ತಾಯಿತ್ತು. ಆದರೆ ಇವನ್ ಪ್ರಾಬ್ಲಮ್ ಏನಂದರೆ, ಇವನ್ ನಿರೀಕ್ಷೆ ಕಳ್ಕೊಬಿಟ್ಟ, ಭರವಸೆ ಕಳ್ಕೊಬಿಟ್ಟ. ಅದರಿಂದಲೇ ಅವನು ಹೋಗಿ ಅವನು ಸತ್ತನು ಅಂತ ನಾವು ನೋಡ್ತೀವಿ. ಇವತ್ತು ನಾನು ಹೇಳ್ತೀನಿ ನೋಡಿ, ನಾನು ವಾಕ್ಯವನ್ನು ಕೇಳ್ತಾ ಇರುವ ಒಂದು ವೇಳೆ ಯೌವನ ಸಹೋದರನೇ, ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸಾಕ್ಷಿ ನೀನು ಹೇಳ್ತಾ ಇರ್ಬೋದು, ನೀನು ಹೋಗ್ತಾ ಇರುವ ದಾರಿ ಸರಿ ಇಲ್ಲ, ನೀನು ಜೀವಿಸ್ತಾ ಇರುವ ಜೀವಿತ ಒಂದು ಪಾಪದ ಜೀವಿತವನ್ನು ಜೀವಿಸ್ತಾ ಇದೆಯಾ, ನೀನು ದೇವರಿಗೆ ಮೆಚ್ಚಿಸ್ತಾ ಇಲ್ಲ, ನೀನು ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾ ಇದೆಯಾ, ನೀನು ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತಾ ಇದೆಯಾ ಅಂತ ನಿಮ್ಮ ಮನಸ್ಸಾಕ್ಷಿ ಒಂದು ವೇಳೆ ಇಲ್ಲ, ನಿಮ್ಮ ಮನಸ್ಸು ನಿಮ್ಮ ಜೊತೆ ಮಾತನಾಡ್ತಾ ಇರ್ಬೋದು. ಅದರಿಂದ ನೀವು ನಿಮ್ಮ ಭರವಸೆ, ನಿಮ್ಮ ನಿರೀಕ್ಷೆನ ಕಳ್ಕೊಬೇಡಿ. ಹಲ್ಲೆಲೂಯಾ. ಈ ಯೂದನ ಹಾಗೆ ನಿರೀಕ್ಷೆ ಕಳ್ಕೊಬೇಡಿ. ಇವತ್ತು ಈ ಸಂದೇಶ ಕೇಳ್ತಾ ಇದ್ದೀರಾ, ಇವತ್ತು ನೀವು ಯೇಸು ಕ್ರಿಸ್ತನ ಹತ್ರ ಹಿಂತಿರುಗಿ ಬರುವುದಾಗಿದ್ದರೆ, ಏಸಪ್ಪ ಒಂದು ಸಾರಿ ಕೂಡ ದೇವರೇ ನನ್ನ ಈ ಪಾಪಗಳನ್ನು ಮನ್ನಿಸು ದೇವರೇ, ಒಂದು ಸಾರಿ ಕೂಡ ದೇವರೇಪ್ಪ ಈ ಮೋಸವಾದ ಜೀವಿತದಿಂದ ನನ್ನ ರಕ್ಷಿಸು ದೇವರೇ ಅಂತ ನೀವು ಕೇಳುವುದಾಗಿದ್ದರೆ, ನಾನು ಹೇಳ್ತೀನಿ ನೋಡಿ, ನಮ್ಮ ದೇವರು ಖಂಡಿತವಾಗಿ ಅನ್ಯ ದೇಶದಲ್ಲಿ ಯೋಸಫ್ನ, ದಾನಿಯಲನ್ನು, ದಾವಿದನೆಲ್ಲ ಉನ್ನತಪಡಿಸಿದ ದೇವರು, ಅನಾಥಳಾಗಿದ್ದ ಆ ಎಸ್ತರನ್ನ ರಾಣಿಯಾಗಿ ಮಾಡಿದ ದೇವರು, ಆಯ್ಕೊಂಡು ತಿನ್ನಕ್ಕಾಗಿ ಹೋಗಿದ
ಆ ರೂತನ್ನು ಆ ಸ್ಥಳಕ್ಕೆ ಯಜಮಾನನಾಗಿ ಮಾಡಿದ ನಮ್ಮ ದೇವರು ಕರುಣಾಮಯನು, ಕೃಪಾಪೂರ್ಣನಾಗಿರುವ ದೇವರು. ಯೋಧನಂತೆ ನೀವು ನಂಬಿಕೆಯನ್ನು, ನಿಮ್ಮ ನಿರೀಕ್ಷೆ ಕಳ್ಕೋಬೇಡಿ. ಕಮ್ ಬ್ಯಾಕ್ ಟು ಗಾಡ್. ನೀವು ದೇವರ ಸಮ್ಮುಖಕ್ಕೆ ಬನ್ನಿ. ಹಲ್ಲೆಲೂಯ. ನಾನು ಹೇಳ್ತೀನಿ ನೋಡಿ, ಲೂಕ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಒಂದು ಮಗ ತಂದೆಯನ್ನು ಬಿಟ್ಟು ದೂರ ಹೋಗ್ಬಿಟ್ಟ. ಈಗ ದೂರ ಹೋಗಿದ್ದು ಪ್ರಾಬ್ಲಮ್ ಇಲ್ಲ. ಒಂದೊಂದು ದಿನ ಅವ್ರ ತಂದೆ ಅಲ್ಲಿ ಬಾಗಿಲಲ್ಲಿ ಕಾಯ್ತಾ ಇದ್ದಾರಂತೆ. ನಮ್ಮ ಮಗ ಹಿಂತಿರುಗಿ ಬರ್ತಾನೆ, ನಮ್ಮ ಮಗ ಹಿಂತಿರುಗಿ ಬರ್ತಾನೆ ಅಂತ ಅವ್ರು ಕಾಯ್ತಾ ಇದ್ದಾರಂತೆ. ನೋಡಿ, ಒಂದು ದಿನ ಏನಾಯ್ತು ಅಂತ ಹೇಳೋ ಸಮಯದಲ್ಲಿ ಅವ್ರ ಮಗ ಹಿಂತಿರುಗಿ ಬಂದ. ಸತ್ಯವೇದ ಹೇಳ್ತಿದ್ದೀನಿ, ಲೂಕ 15ನೇ ಅಧ್ಯಾಯ ಓದಿ ನೋಡಿ. ಅವ್ರ ಮಗ ಒಂದು ದೂರದಲ್ಲಿರುವಾಗ ತಂದೆ ಓಡಿ ಹೋಗಿ ಆತನನ್ನು ಹಪ್ಪಿಕೊಂಡ್ರು. ನೋಡಿ, ಅವನು ಹಂದಿ ಮೇಯಿಸ್ತಾ ಇದ್ದ. ಅವನು ಸ್ನಾನ ಮಾಡಿ ಎಷ್ಟೋ ದಿನಗಳಾಗಿದ್ದಿರ್ಬೋದು, ಒಂದು ವೇಳೆ ಅವನ ಮೇಲೆ ವಾಸನೆ ಇದ್ದಿರ್ಬೋದು, ಅವನಿಗೆ ಗಡ್ಡನ ಬೆಳೆದಿರ್ಬೋದು, ಅವನ ಬಟ್ಟೆ ಎಲ್ಲ ಅರ್ಕಲಾಗಿರ್ಬೋದು, ಅಲ್ಲಿ ಯಾರು ಕೂಡ ಗುರುತಿಡಿದೇ ಇದ್ದಿರ್ಬೋದು. ಆದರೆ ತಂದೆಯಾದ ಅವರ ತಂದೆ ಗುರುತಿಡಿದರು. ನಾನು ಹೇಳ್ತೀನಿ ನೋಡಿ, ನಿಮ್ಮ ಕಷ್ಟಗಳು, ನಿಮ್ಮ ಪರಿಸ್ಥಿತಿಗಳು ಯಾರು ಗುರುತಿಡಿದಿರ್ಬೋದು, ಆದರೆ ಒಂದು ಜೀವ ಸ್ವರೂಪನಾದ ದೇವರು, ಒಂದು ತಂದೆಯಾದ ದೇವರು ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಅವರು ಬಲ್ಲಾತನಾಗಿದ್ದಾರೆ. ನೀನು ಚೆನ್ನಾಗಿ ತಿಳ್ಕೊಳ್ಳಿ. ಈಗ ತಂದೆ ಮಗನನ್ನು ಹುಡುಕಿ ಹೋಗಲಿಲ್ಲ, ಆದರೆ ತಂದೆ ಕಾಯ್ತಾ ಇದ್ರು. ತನ್ನ ಮಗ ಹಿಂತಿರುಗಿ ಬರಬೇಕಂತ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ಕೂಡ ಒಂದು ವೇಳೆ ನಾನು ಹೇಳ್ತಾ ಇರೋದು, ಒಂದು ವೇಳೆ ಎಷ್ಟೋ ಜನ ಇವತ್ತು ಅನೇಕ ಊರುಗಳಲ್ಲಿ ನನ್ನ ಸಂದೇಶವನ್ನು ನೋಡ್ತಾ ಇದ್ದೀರಾ. ಎಲ್ಲರೂ ಅಂತ ಹೇಳಲ್ಲ, ಯಾರೋ ಒಬ್ಬರು ಇವತ್ತು ಒಂದು ವೇಳೆ ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತಾ ಇರ್ಬೋದು, ದೇವರನ್ನು ದುಃಖಪಡಿಸಬಾರ್ದು ಅಂತ ನೀವು ಹೇಳ್ತಾ ಇರ್ಬೋದು. ಇವತ್ತು ಅದನ್ನು ಬಿಟ್ಟುಬಿಡಿ. ಅದನ್ನು, ಯಾಕೆಂದರೆ ಪಾಪದ ಸಂಬಳ ಅದು ಮರಣ ಅಂತ ಹೇಳಿದ್ರೆ ಅದು ನಮಗೆ ಬೇಡ. ಇವತ್ತು ನೀವು ದೇವರ ಕಡೆ ತಿರುಗಿಕೊಳ್ಳ್ರಿ. ಇವತ್ತು ದೇವರ ವಾಕ್ಯ ಹೇಳ್ತಿದೆ, ನಂಬಿಕೆ ಉಳ್ಳ ಸಿರೆಗಳೇ, ತಮಿಳಲ್ಲಿ ನಂಬಿಕೆ ಉಳ್ಳ ಸಿರೆಗಳೇ ಅರಣ್ಯಕ್ಕೆ ತಿರುಮಿ ವಾಂಗೋ ರೆಟ್ಟಿಪಾನ ನನ್ಮೆ ತರುವಾರೆ. ಅಂದರೆ ನಿರೀಕ್ಷೆ ಉಳ್ಳವರೇ ದೇವರ ಸಮ್ಮುಖಕ್ಕೆ ಬನ್ನಿ, ನಿಮಗೆ 2ರಷ್ಟು ಸುಖವನ್ನು ಕೊಡುವನು. ಆಗ ಒಂದು ವೇಳೆ ಇವತ್ತು ಆ ನಿರೀಕ್ಷೆಯೊಂದಿಗೆ ನೀವು ದೇವರ ಥರ ಬನ್ನಿ. ತಂದೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತೀನಿ ನೋಡಿ, ಆ ತಂದೆ ನಿಮ್ಮನ್ನು ಅಂಗೀಕರಿಸುವರಾಗಿರ್ತಾರೆ. ಈ ಯೂದನ ಪ್ರಾಬ್ಲಮ್ ಏನು ಗೊತ್ತಾ? ಅವನ ನಂಬಿಕೆ ಕಳ್ಕೊಂಡಿದ್ದಲ್ಲೇ ಅವನು ಹೋಗಿ ನೇಣು ಹಾಕ್ಕೊಂಡು ಸೆತ್ತ ಅಂತಾನೆ. ಇಲ್ಲ, ನಾವು ಆರಾಧನೆ ಪ್ರಾರಂಭ ಆಗುವಲ್ಲೇ ನಾನು ಏನು ಹೇಳಿದೆ, ನಾವು ಸಾಯುವರಲ್ಲ, ನಾವು ಬದುಕಿದ್ದು ದೇವರನ್ನು ಮಹಿಮೆ ಪಡಿಸುವರಾಗಿರ್ತೀವಿ. ನಾವು ಬದುಕಿದ್ದು ಏನು ಮಾಡ್ತೀವಿ, ಅನೇಕರಿಗೆ ಆಶೀರ್ವಾದವಾಗಿರ್ತೀವಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನೀ ಅನೇಕರಿಗೆ ಆಶೀರ್ವಾದವಾಗಿರ್ತೀಯ ಅಂತ ದೇವರು ಹೇಳಿದ್ದಾರೆ. ಹಾಗೆ ನಾವು ಆಶೀರ್ವಾದವಾಗಿ ಇರಬೇಕಂತಲೇ ದೇವರು ಇಷ್ಟಪಡ್ತಾರೆ. ಇವತ್ತು ನಾವು ಹಿಂತಿರುಗಿ ಬರೋಣ. ಹಲ್ಲೆಲೂಯ. ನೀವೆಲ್ಲಿ ಬಿದ್ದಿದ್ರೂ ಕೂಡ ಪರವಾಗಿಲ್ಲ, ನಮ್ಮನ್ನು ದೇವರು ಉನ್ನತಪಡಿಸಲಿಕ್ಕೆ ಶಕ್ತನಾಗಿದ್ದಾರೆ. ಈಗ ನಾನು ಹೇಳ್ತೀನಿ ನೋಡಿ, ಅದೇ ಸಂದರ್ಭಗಳಲ್ಲಿ ಆ ಯೂದ ಇಸ್ರೇಲ್ಗೆ ಹೊತ್ತು ಹೇಗೆ ಯೇಸು ಸ್ವಾಮಿನ ತೋರಿಸ್ಕೊಟ್ನಲ್ಲ, ಅದೇ ಸಮಯದಲ್ಲಿ ಏನಾಯ್ತು ಗೊತ್ತಾ? ಪೇತ್ರನ್ ಕೂಡ ಏನು ಮಾಡಿದ, ಯೇಸು ಸ್ವಾಮಿ ನನಗೆ ಗೊತ್ತೇ ಇಲ್ಲ ಅಂತ 3 ಸಾರಿ ಏನು ಮಾಡಿದ. ಯೇಸು ಸ್ವಾಮಿ ಗೊತ್ತಿಲ್ಲ ನನಗೆ, ಏಸಪ್ಪ ಗೊತ್ತಿಲ್ಲ ಅಂತ ಹಾಗೆ ಹೇಳಿದರು. ಒಂದು ನೋಡಿ, ಸಾಧಾರಣ ಒಂದು ಹೆಣ್ಣು ಮುಂದೆ, ಹೆಣ್ಣು ಅಂತ ಹೇಳುವಾಗ ಇಂಗ್ಲೀಷಲ್ಲಿ ಸ್ಲೇವ್ ಗರ್ಲ್ ಅಂತ ಇದೆ, ಒಂದು ದಾಸಿಯ ಮುಂದೆ ಯೇಸು ಸ್ವಾಮೀಜಿ 3.5 ವರ್ಷ ಪಳಗಿರುವ ಮಹತ್ವಗಳನ್ನು ನೋಡಿರುವ ಈ ಪೇತ್ರನ್ನು ಏನು ಮಾಡಿದ್ರು ಗೊತ್ತಾ? ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಆದರೆ ಈ ಪೇತ್ರನಿಗೂ ಯೂದನಿಗೆ ಏನು ವ್ಯತ್ಯಾಸ ಗೊತ್ತಾ? ಪೇತ್ರನು ತನ್ನ ನಂಬಿಕೆ ಕಳ್ಕೊಂಡಿಲ್ಲ. ಹಲ್ಲೆಲೂಯಾ. ಪೇತ್ರನ ಸತ್ಯವೇದ ಹೇಳ್ತದೆ, ಒಂದು ಕಡೆ ಹೋಗಿ ಅವನ ಅತ್ತನಂತೆ ಬಹಳವಾಗಿ ಅವನ ಅತ್ತನು ಹೇಗೆ ಅತ್ತನು ಗೊತ್ತಾ? ಈ ಒಳ್ಳೆ ದೇವರನ್ನ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ನಲ್ಲ ಅಂತ ಅವನ ಅತ್ತವನ್ನು ನೋಡಿದ್ರೆ. ಅದನ್ನೇ ನಾನು ಹೇಳ್ತಾ ಇರೋದು, ಆ ನಿರೀಕ್ಷೆ, ಆ ದೇವರ ಮೇಲೆ ಇರುವ ಭರವಸೆನ ಕಳ್ಕೊಂಡಿಲ್ಲ. ಏನಾಯ್ತು ಗೊತ್ತಾ? ಮಗ್ದಲ್ ಮರಿಯಾಳು, ಆಕೆಗೇ ಯೇಸು ಸ್ವಾಮಿ ಮೊದಲನೇದಾಗಿ ಏನು ಮಾಡಿದರು, ಪುನರುತ್ಥಾನ ಆಗಿದ ಮೇಲೆ ದರ್ಶನ ಕೊಟ್ಟರು. ಪುನರುತ್ಥಾನ ಆಗಿದ ಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ? ನೀನು ಹೋಗಿ ಶಿಷ್ಯರಿಗೆ ಹೇಳು, ನಾನು ಅವ್ರ ಮುಂದೆ ಹೋಗ್ತಾ ಇದ್ದೀನಿ ಅಂತ. ವಿಶೇಷವಾಗಿ ಪೇತ್ರನಿಗೆ ಹೇಳು, ನಾನು ಅವ್ರ ಮುಂದೆ ಅವ್ರನ್ನ ಸಂಧಿಸ್ಲಿಕ್ಕಿದ್ದೀನಿ. ಎಂಥ ಒಂದು ಒಳ್ಳೆ ದೇವರು ನೋಡಿ. ಆಗ ಆ ಪೇತ್ರನ್ ಏನು ವ್ಯತ್ಯಾಸ ಅಂದರೆ, ಪೇತ್ರನ್ ತಪ್ಪು ಮಾಡಿದ, ಆದರೆ ಅವನು ದೇವರ ಕಡೆ ಬರುವಾಗ ದೇವರು ಬಲವಾಗಿ ಉಪಯೋಗಿಸಿದ್ರು. ಗೊತ್ತಾ ನಿಮಗೆ?
ಪೇತ್ರನ ಒಂದೇ ಒಂದು ಪ್ರಸಂಗದಲ್ಲಿ 5,000 ಜನಗಳು ಸಭೆಯಲ್ಲಿ ಬಂದರಂತೆ. ಇವತ್ತು ಯೋಚನೆ ಮಾಡಿ ನೋಡಿ, ನಾನು ನೀವು ಒಂದು ಆತ್ಮ ಆದಾಯ ಮಾಡಲಿಕ್ಕೆ ಎಷ್ಟೊಂದು ಶ್ರಮ ಪಡ್ತಾ ಇದ್ದೀವಿ ನಾವೆಲ್ವಾ? ಒಂದು ಆತ್ಮ ಚರ್ಚಿಗೆ ಕರ್ಕೊಂಡು ಬರಬೇಕಂದ್ರೆ ಒಂದು ಆತ್ಮನ ದೇವ್ರ ಕಡೆ ನಡೆಸ್ಬೇಕಂದ್ರೆ ಅಷ್ಟು ಈಸಿ ಅಂತ ತಿಳ್ಕೊಂಡಿದ್ದೀರಾ? ಅಂದರೆ ಅಷ್ಟು ಲೋಕ ಇವತ್ತು ಅವ್ರನ್ನ ಹಿಡಿದಿಟ್ಟಿದ್ದಾನೆ. ಆದರೆ ಹಾಗಿರೋ ಒಂದು ಆತ್ಮಗೆ ನಾವು ಕಷ್ಟಪಡುವಾಗ, ಪೇತ್ರನ ನೀನು ನೋಡುವಾಗ ಒಂದೇ ಒಂದು ಪ್ರಸಂಗದಲ್ಲಿ 3,000 ಜನ, ಒಂದೇ ಒಂದು ಪ್ರಸಂಗದಲ್ಲಿ 5,000 ಜನ. ಪೇತ್ರನ ಪ್ರಸಂಗ ಎಲ್ಲ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಜೀವನಾಯಕನನ್ನು ಕೊಂದುಬಿಟ್ರಲ್ಲ ನೀವು ಅಂತ ಹೇಗೆ ಧೈರ್ಯವಾಗಿ ಆ ಪ್ರಸಂಗ ಮಾಡೋದನ್ನು ಸತ್ಯವೇದ ಹೇಳ್ತದೆ. ಪೇತ್ರನ ನೆರಳು ಬೀಳುವಾಗಲೇ ಸೌಖ್ಯ ಆಯ್ತಂತೆ. ಪೇತ್ರನ ನೆರಳು ಬೀಳಿದ್ರೆ ಸಾಕು ಅಂತ ಪೇತ್ರನ ಹೋಗುವ ಜಾರಿಗಳೆಲ್ಲ ರೋಗಿಗಳನ್ನು ಕರ್ಕೊಂಡು ಬಂದು ಮಲಗಿಸುವರಾಗಿದ್ದರಂತೆ. ಎಂಥ ಒಂದು ಸ್ಥಾನ ದೇವರು ಆತನಿಗೆ ನೋಡಿ ಕಮ್ ಬ್ಯಾಕ್, ಆ ಹಿಂತಿರುಗಿ ದೇವರು ಕೊಟ್ಟರು. ಹಲ್ಲೆಲೂಯಾ. ಇದನ್ನು ಹೇಳ್ತಿದ್ದೆ ನೋಡಿ, ಏನಿದ್ರೂ ಕೂಡ ಪರವಾಗಿಲ್ಲ, ನೀವು ಯಾವ ಪರಿಸ್ಥಿತಿಲಿದ್ರೂ ಕೂಡ ನಾನು ಹೇಳ್ತೀನಿ, ಅದು ಸೇವೆ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕುಟುಂಬ ಜೀವಿತವಾಗಿರ್ಬೋದು, ಒಂದು ವೇಳೆ ನಿಮ್ಮ ಹೆಂಡತಿಗೆ ನೀವು ನಂಬಿಗಸ್ತನಾಗಿಲ್ದಿರ್ಬೋದು, ಇಲ್ಲಾಂದರೆ ಒಂದು ವೇಳೆ ಒಂದು ಹೆಣ್ಣು ತನ್ನ ಗಂಡನಿಗೆ ನಂಬಿಗಸ್ತನಾಗಿಲ್ದಿರ್ಬೋದು, ನಾನು ಇವತ್ತು ಹೇಳ್ತೀನಿ, ಪ್ಲೀಸ್ ಇದು ಕಡೇ ದಿನಗಳು, ನೀವು ಹಿಂತಿರುಗಿ ಬನ್ನಿ. ಇವತ್ತು ನಿಮ್ಮನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿ. ನಿಮ್ಮನ್ನು ಉನ್ನತಪಡಿಸಿ ತೋರಿಸೋರಾಗಿರ್ತಾರೆ. ಕಳೆದ ವಾರ ನಾನು ಹೇಳಿದೆಲ್ಲ, ಆ ಸಮಾರಿ ಸ್ತ್ರೀ, ಆಕೆ ಸಮಾಜಕ್ಕೆ ಬೇಡ, ಎಲ್ಲರೂ ಆಕೆನ ದೂರ ಇಟ್ಬಿಟ್ಟಿದ್ರು. ಆಕೆ ಜೀವಿತನೇ ಒಂದು ಪಾಪದ ಜೀವಿತ. ಆದರೆ ಆಕೆ ಒಂದು ಗೊತ್ತಿತ್ತು, ಮೆಸ್ಸಿಯ ಬರ್ತಾರೆ, ನಮಗೆಲ್ಲವನ್ನು ತಿಳಿಸ್ಕೊಡ್ತಾರೆ ಅಂತ ಯೇಸಪ್ಪನ ಹತ್ರ ಆಕೆ ಹೇಳೋದನ್ನು ನೋಡಿದ್ರೆ ನೀವು, ಅದೇ ನಿರೀಕ್ಷೆ. ಆ ನಿರೀಕ್ಷೆನೇ ಆಕೆನ ಸಂಧಿಸಿ ಆಕೆನ ಇವ್ಯಾಂಜಲಿಸ್ಟ್ ಆಗಿ ಅನೇಕರನ್ನ ಒಂದು ಆಶೀರ್ವಾದವಾಗಿ ದೇವರು ಮಾಡಿದರು. ಹಲ್ಲೆಲೂಯಾ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಿರೀಕ್ಷೆ. ಕೀರ್ತನೆ 25ನೇ ಕೀರ್ತನೆಯಲ್ಲಿ 3ನೇ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಆತನ ನಿರೀಕ್ಷಿಸುವವರು ಎಂದಿಗೂ ಆಶಾ ಭಂಗ ಪಡೋದಿಲ್ಲ. ಚೆನ್ನಾಗಿ ನೀವು ತಿಳ್ಕೊಳ್ಳಿ. ನೀವು ಯೇಸು ಸ್ವಾಮಿ ಮೇಲೆ ನೀವು ನಿರೀಕ್ಷೆ ಇಟ್ಬಿಟ್ರೆ, ದೇವ್ರ ಮೇಲೆ ನೀವು ಭರವಸೆ ನಿರೀಕ್ಷೆ ಇಟ್ಬಿಟ್ರೆ, ನಿಮ್ಮನ್ನು ಎಂದಿಗೂ ಯಾವ ಸ್ಥಾನದಲ್ಲಿ ಕೂಡ ಆಶಾ ಭಂಗ ಪಡೋಕ್ಕೆ ದೇವ್ರು ಬಿಡೋದಿಲ್ಲ. ಹಲ್ಲೆಲೂಯಾ. ಆ ಪೇತ್ರನಿಗೂ ಯೂದನಿಗೆ ಅದೇ ವ್ಯತ್ಯಾಸ. ಇಬ್ಬರು ದೇವ್ರನ್ನ ಏನು ಮಾಡಿದ್ರು, ಇದು ಮಾಡಿದ್ರು. ಆದರೆ ಒಬ್ಬರು ದೇವ್ರ ಕಡೆ ಬಂದ್ಬಿಟ್ರು. ಆಮೇನ್. ಹಾಗೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಕಡೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಿದರು. ಶಿಲುಬೆಯಲ್ಲಿ ಹಾಕುವಾಗ ಏನಾಯಿತು, ಅಕ್ಕಪಕ್ಕ ಕೂಡ ಇಬ್ಬರು ಕಳ್ಳರನ್ನ ಶಿಲುಬೆಯಲ್ಲಿ ಹಾಕಿದರು. ನೋಡಿ, ಒಂದು ಕಳ್ಳನಿಗೆ ಅವನಿಗೆ ನಿರೀಕ್ಷೆ ಇಲ್ಲ, ಅವನಿಗೇನು ನಂಬಿಕೆ ಇಲ್ಲ, ಅವನೇನೇನೋ ಮಾತಾಡ್ತಾನೆ, ನಾವು ಪಾಪ ಮಾಡಿದೆವು, ನಮಗೆ ಶಿಕ್ಷೆ ಆಯಿತು, ಹಾಗೆ ಹೀಗೆ. ಆದರೆ ಒಬ್ಬ ಏನು ಮಾಡಿದ ಗೊತ್ತಾ, ಆ ಕಡೇ ಮೂಮೆಂಟಲ್ಲಿ ಅವನಲ್ಲಿ ಒಂದು ನಿರೀಕ್ಷೆ ಇತ್ತು. ಏನು ನಿರೀಕ್ಷೆ ಗೊತ್ತಾ? ಅವನು ಒಂದೇ ಒಂದು ಹೇಳಿದ, ಎಸಪ್ಪ ದೇವರೇ, ನೀನು ಪರಲೋಕ ರಾಜ್ಯವನ್ನು ಪಡೆದು ಬರುವಾಗ ನೀನು ನನ್ನನ್ನು ನೆನೆಸಿಕೋ ಅಂತ ಹೇಳಿದ. ಅವನು ಅದೇ ನಿರೀಕ್ಷೆ. ಆಮೇಲೆ ಕಳ್ಳನೇ, ಅವನ ಪಾಪದಲ್ಲೇ ಇದ್ದ, ಅವನಿಗೆ ಶಿಲುಬೆ ಮರಣನೇ. ಅದರ ಕಡೇ ಸಂದರ್ಭದಲ್ಲಿ ಕೂಡ ಅವನು ಹೇಳಿದ, ನಿನ್ನ ಪರಲೋಕ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ನೆನಪು ಮಾಡಿಕೋ. ಏನಾಯ್ತು ಗೊತ್ತಾ ನಿಮಗೆ? ಆ ಕ್ಷಣನೇ ಯೇಸು ಸ್ವಾಮಿ ಹೇಳಿದರು, ಇವತ್ತು ನನ್ನ ಜೊತೆ ನೀನು ಪರದೇಶಿಯಲ್ಲಿ ಇರ್ತೀಯ, ಪ್ಯಾರಡೈಸಲ್ಲಿ ಇರ್ತೀಯ ಅಂತ ಅಂಗೀಕರಿಸಿಕೊಂಡ್ರು. ಆಮೇನ್. ಅಂಗೀಕರಿಸಿಕೊಂಡ್ರು. ಡೋಂಟ್ ಲೂಸ್ ಯುವರ್ ಹೋಪ್. ನಿಮ್ಮ ಜೀವಿತದಲ್ಲಿ ನೀವೇನು ಕಳ್ಕೊಂಡ್ರು ಕೂಡ ನಿರೀಕ್ಷೆ ಕಳ್ಕೋಬಾರ್ದು ನೀವು. ನೋಡಿ, ಆ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಕೀರ್ತನೆ 39:7ನೇ ವಾಕ್ಯ. ಅದರಲ್ಲಿ ಕೀರ್ತನೆಗಾರನ ಹೇಳ್ತಾನೆ ಇಂಗ್ಲೀಷಲ್ಲಿ, ಮೈ ಹೋಪ್ ಈಸ್ ಇನ್ ಯು. ದೇವರೇ, ನನ್ನ ನಿರೀಕ್ಷೆ ನೀನೇ ಆಗಿದೆಯಾ. ಆಮೆನ್. ನನಗೆ ಹಣ ಬೇಕು, ಸ್ಥಾನಗಳು ಬೇಕು, ಒಳ್ಳೆ ಹೆಸರು ಬೇಕು, ಸೌಂದರ್ಯ ಬೇಕು, ಎಲ್ಲ ಬೇಕು. ಆದರೆ ಅದ್ರ ಮೇಲೆ ನಮ್ಮ ಮನಸ್ಸಿಡಬಾರ್ದು. ಯೂದನ ಹಾಗೆ ಅದ್ರ ಮೇಲೆ ಮನಸ್ಸಲ್ಲ, ಅದೆಲ್ಲ ಬೇಕಷ್ಟೇ. ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ಅದು ಯೇಸು ಸ್ವಾಮಿಯೇ ಆಗಿರಬೇಕು. ಆಮೆನ್. ನೋಡಿ, ಆ ಕಳ್ಳ ಆ ಕಡೇ ಗಳಿಗೆಯಲ್ಲಿ ಅವನನ್ನು ದೇವರು ಅವನು ಅಂಗೀಕರಿಸಿದರು. ಇವತ್ತು ಕೂಡ ನಾನು ಹೇಳ್ತೀನಲ್ಲ, ಏನು ದೊಡ್ಡ ವಿಷಯ ಇಲ್ಲ. ಇವತ್ತು ನೀವು ಯಾವುದಲ್ಲಿ ನಷ್ಟ ನೋಡ್ತಾ ಇದ್ದೀರಾ, ಇವತ್ತು ಯಾವುದಲ್ಲಿ ನೀವು ದುಃಖವಾಗಿದ್ದೀರಾ, ದೇವರಿಗೆ ಸಮರ್ಪಿಸಿ. ಪಾಸ್ಟರ್, ಮಗನ ಮದುವೆ ಆಗಬೇಕಾಗಿತ್ತು, ಈ ಥರ ಎಲ್ಲ ಆಗಿಬಿಟ್ಟಿದೆ, ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ನಿರೀಕ್ಷೆ ಕಳ್ಕೊಂಡಿದ್ದಾರೆ ತಾಯಿ. ಚಿಂತೆ ಮಾಡಬೇಡಿ. ನಿಮ್ಮ ಮಗನ ಮದುವೆನ ದೇವರು ಕಾನನೂರಲ್ಲಿ ನಿಂತು ನಡೆಸಿದ ಹಾಗೆ ಮಹಿಮೆಯಾಗಿ ನಡೆಸೋರಾಗಿರ್ತಾರೆ. ಮಗಳ ಮದುವೆ ನಡೀಲ್ಲ ಅಂತ
ಯಾರು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ಪ್ರಸಂಗಿ 3:11 ಹೇಳ್ತಿದೆ, ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಅಂದಚಂದವಾಗಿ ಮಾಡ್ತಾರೆ. ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8:28 ಹೇಳ್ತಿದೆ, ದೇವ್ರ ಮಕ್ಕಳಿಗೆ ಎಲ್ಲ ಒಳ್ಳೇದಕ್ಕೆ, ಅದರಿಂದ ಎಲ್ಲ ಒಳ್ಳೇದಕ್ಕೆ ಆಗ್ತದೆ. ಇದೆಲ್ಲ ತಾತ್ಕಾಲಿಕ. ಇವತ್ತು ನಾವು ನೋಡ್ತಾರೆ ಪರಿಸ್ಥಿತಿ ಎಲ್ಲ ತಾತ್ಕಾಲಿಕ. ಇದೆಲ್ಲ ಹೋಗಿ ನಮ್ಮನ್ನು ದೇವರು ಧರ್ಮೋಪದೇಶ ಕಾಂಡ 1:11 ಪ್ರಕಾರ ನಮ್ಮನ್ನು 1000 ಪಟ್ಟು ದೇವರು ಹೆಚ್ಚಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಟೈಟಾನಿಕ್ ಆ ಶಿಪ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಆ ಟೈಟಾನಿಕ್ ಶಿಪ್ಪು ಅದು ಅಷ್ಟು ಸುಂದರವಾಗಿತ್ತಂತ, ಅಷ್ಟು ದೊಡ್ಡದಾಗಿತ್ತು. ಅದು ಆ ಐಸ್ ಗಡ್ಡೆಗಳಿಗೆ ಅದು ಡಿಕ್ಕಿ ಹೊಡೆದು ಅದು ಮುರಿದೋಯ್ತು. ಅದು ನಮಗೆಲ್ಲರಿಗೂ ಗೊತ್ತಿದೆ ನೋಡಿ. ಹಾಗೆ ಆಗುವ ಸಮಯದಲ್ಲಿ ಆ ಟೈಟಾನಿಕ್ ಶಿಪ್ಪಲ್ಲಿ ಒಂದು ಪಾಸ್ಟರ್ ಇದ್ರಂತೆ, ಜಾನ್ ಹಾರ್ಬರ್ ಅಂತ. ಜಾನ್ ಹಾರ್ಬರ್ ಅವರ ಹೆಸರು. ಅವರು ಆ ಪಾಸ್ಟರು ಆ ಶಿಪ್ಪಲ್ಲಿ ಇದ್ರಂತೆ ನೋಡಿ. ಆ ಟೈಮಲ್ಲಿ ಅದು ಹೊಡೆದೋಗಿ ನೀರೆಲ್ಲ ಒಳಗಡೆ ಬರುವಾಗ ಕೆಲವರೆಲ್ಲ ಏನು ಮಾಡಿದರು, ಲೈಫ್ ಬೋಟ್ ಎಷ್ಟಿತ್ತು ಲೈಫ್ ಬೋಟು ಅದನ್ನು ತಗೊಂಡು ಹೋದರು. ಕೆಲವರು ಏನು ಮಾಡಿದರು, ಏನೆಲ್ಲ ಸಿಗ್ತದೆ ಅದನ್ನು ಹಿಡ್ಕೊಂಡಿದ್ರು. ಈ ಪಾಸ್ಟರ್ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಯೌವನಸ್ಥನ್ನು ಒಂದು ಕಡೆ ಹಾಗೇ ಹಿಡ್ಕೊಂಡಿದ್ದಾನಂತೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಪಾಸ್ಟರ್ ಜಾನ್ ಹಾರ್ಪರ್ ಕೇಳಿದ್ರಂತೆ, ನೀನು ರಕ್ಷಣೆ ಹೊಂದಿದೆಯಾ ಅಂತ ಕೇಳಿದಾರಂತೆ. ಆರ್ ಯು ಸೇವ್ಡ್? ನೀನು ರಕ್ಷಣೆ ಹೊಂದಿದೆಯಾ? ಅವ ಯೌವನಸ್ಥನ ಹೇಳಿದ, ನಾನು ರಕ್ಷಣೆ ಹೊಂದಲಿಲ್ಲ ನಾನು. ಅವಾಗ ಅವ್ರು ಹೇಳಿದ್ರಂತೆ, ಈ ಕಡೆ ಮೂಮೆಂಟಲ್ಲಿ ಕೂಡ ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸು, ನಿನ್ನ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸು ಅಂತ ಆ ಕಡೆ ಮೂಮೆಂಟಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ನಿನ್ನ ಭರವಸೆ, ನಿನ್ನ ನಿರೀಕ್ಷೆ ನಿನ್ನ ದೇವರ ಮೇಲೆ ಇಡು ಅಂತ ಅವರು ಹೇಳಿದರು. ಆಮೇಲೆ ಅದಾಯಿತು. ಸ್ವಲ್ಪ ದಿನಗಳಾಗಿದ ಮೇಲೆ ಒಂದು ದಿನ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ದೊಡ್ಡ ಮೀಟಿಂಗ್. ಅದರಲ್ಲಿ ಒಂದು ದೊಡ್ಡ ಮೀಟಿಂಗಲ್ಲಿ ಒಂದು ಸೇವಕರು ಅವರೆದ್ದು ನಿಂತು ಪ್ರಸಂಗ ಮಾಡುವಾಗ ಅವ್ರ ಸಾಕ್ಷಿ ಹೇಳಿದ್ರಂತೆ. ಅವ್ರು ಏನು ಸಾಕ್ಷಿ ಹೇಳಿದ್ರು ಗೊತ್ತಾ? ಜಾನ್ ಹಾರ್ಬರ್ ಅವರ ಕಡೆ ಆತ್ಮ ನಾನಾಗಿದ್ದೇನೆ ಎಂತ ನೋಡಿ ಆ ಸಾಕ್ಷಿ. ಅಂದರೆ ಆ ಕಡೆ ಮೂಮೆಂಟಲ್ಲಿ ಈ ಯೌವನಸ್ಥನು ಯೇಸುವನ್ನು ಅಂಗೀಕರಿಸ್ಕೊಂಡ. ಯೇಸು ಆತನನ್ನು ರಕ್ಷಿಸಿದರು. ಯೇಸುವನ್ನು ರಕ್ಷಿಸಿಗೇನಾಯಿತು, ಇವತ್ತು ಆತನೊಂದು ದೊಡ್ಡ ಸೇವಕನಾಗಿ ಬಂದಿದ್ದಾರೆ. ಹಲ್ಲೋಯ. ಈಗ ಆತನೇನು ಹೇಳ್ತಾನೆ, ಜಾನ್ ಹಾರ್ಪರ್ ಅವರ ಕಡೆ ಆತ್ಮ ನಾನು ಅಂತ ಹೇಳುವಾಗ ಆ ಕಡೆ ನಿಮ್ಮ ಗಳಿಗೆಯಲ್ಲಿ ಕೂಡ ಒಂದು ಆತ್ಮವನ್ನು ಆ ಸೇವಕರು ರಕ್ಷಿಸೋರಾಗಿದ್ದರು. ಆ ಕಡೆ ಮೂಮೆಂಟಲ್ಲಿ ಕೂಡ ಏಸಪ್ಪ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾರೆ. ಅದಕ್ಕೆ ನೀವು ಕೂಡ ಹೇಳಬೇಕು, ದೇವರೇ ನಮ್ಮ ನಿರೀಕ್ಷೆ ನೀನೇ ದೇವರಪ್ಪ. ಕಳೆದ ವಾರ ನಾನು ಹೇಳಿದೆಲ್ಲ, ಯೆರೆಮೀಯ 14ನೇ ಅಧ್ಯಾಯದಲ್ಲಿ ಇಸ್ರಾಯೇಲನ ನಿರೀಕ್ಷೆ ಅವರೇ ಆಗಿದ್ದಾರೆ. ನೋಡಿ, ಇಸ್ರಾಯೇಲನ ನಿರೀಕ್ಷೆ. ಯಾಬೇಸ್ ಪ್ರಾರ್ಥನೆ ಮಾಡುವಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ಇಸ್ರಾಯೇಲನ ದೇವರೇ ಅಂತ ಕರೆದ್ರು. ಯಾಕೆ ಯಾಕೋಬ ಇಸ್ರಾಯೇಲನ ದೇವರಂತ ಹೇಳಿದ್ರು ಗೊತ್ತಾ? ಯಾಬೇಸ್ಗೆ ಚೆನ್ನಾಗಿ ಗೊತ್ತು, ವಂಚಕನಾಗಿರುವ ಯಾಕೋಬನ ದೇವರು ಏನು ಮಾಡಿದ್ರು, ಇಸ್ರಾಯೇಲಾಗಿ ಮಾಡಿದರು, ದೇವರ ಪ್ರಭುವಾಗಿ ಮಾಡಿದರು. ಅದಕ್ಕೆ ನಾನು ಹೇಳ್ತೇನೆ, ಇಸ್ರಾಯೇಲನ ಸದಮಲ ಸ್ವಾಮಿಯೇ ಆ ಯಾಕೋಬ ವಂಚಕನು ಆತನನ್ನೇ ಪ್ರಭುವಾಗಿ, ಆತನನ್ನೇ ಇಸ್ರಾಯೇಲಾಗಿ ಮಾಡುವಾಗ ನನ್ನ ಜೀವಿತವನ್ನು ಕೂಡ ದೇವರೇ ನಿನ್ನ ಉನ್ನತಪಡಿಸಲು ನಿನ್ನಿಂದ ಸಾಧ್ಯ ಅಂತ ಆ ನಿರೀಕ್ಷೆಯಲ್ಲಿ ಯಾಬೇಸ ಪ್ರಾರ್ಥನೆಯನ್ನು ದೇವರು ಕೇಳಿದರು ಅಂತ ನಾನು ನೋಡ್ತೀವಿ. ನೀವು ಕೂಡ ಆ ಯಾಬೇಸನ್ನು ದೇವರನ್ನೇ ಆರಾಧಿಸೋರಾಗಿದ್ದೀವಿ. ಇವತ್ತು ನೀವು ಕೂಡ ಯಾರಿಗೂ ದುಃಖವಾಗಿದ್ದೀರಾ, ಯಾರಿಗೂ ಬೇಡದವರಾಗಿದ್ದೀರಾ, ನೀವು ಯೋಚನೆ ಮಾಡಬೇಡಿ. ನಿಮ್ಮನ್ನು ದೇವರು ಉನ್ನತಪಡಿಸಿ ತೋರಿಸುವ ದೇವರು. ಒಂದೇ ಒಂದು ನಿಮ್ಮ ನಿರೀಕ್ಷೆ ಮಾತ್ರ ನೀವು ಕಳ್ಕೋಬೇಡಿ. ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಹೇಳ್ತದೆ, ನಮ್ಮ ದೇವರು ಮೇ ದ ಗಾಡ್ ಆಫ್ ಹೋಪ್, ನಿರೀಕ್ಷೆಯ ದೇವರು ತಾನೇ ನಿಮ್ಮನ್ನು ಸಂತೋಷಪಡಿಸಲಿ. ನೋಡಿ, ನಮ್ಮ ದೇವರೇ ನಿರೀಕ್ಷೆಯ ದೇವರಂತೆ. ಹಲ್ಲೆಲೂಯಾ. ಅಂದರೆ ನಮ್ಮ ಜೀವಿತಕ್ಕೆ ನಿರೀಕ್ಷೆಯನ್ನು ಕೊಡುವ ದೇವರು. ನಮ್ಮ ಜೀವಿತವನ್ನು ಭರವಸೆ ಇಲ್ಲದವರಿಗೆ ಭರವಸೆನ ನಿರೀಕ್ಷೆ ಕೊಟ್ಟು ಉನ್ನತಪಡಿಸುವ ನಮ್ಮ ದೇವರಾಗಿದ್ದಾರೆ. ಅದನ್ನು ನೀವು ಓದ್ಕೊಳ್ಳಿ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 15ನೇ ಅಧ್ಯಾಯದ 13ನೇ ವಾಕ್ಯ. ಅದನ್ನು ಯಾವಾಗಲೂ ಹೇಳಿ ನಿಮ್ಮ ಪ್ರಾರ್ಥನೆಯಲ್ಲಿ, ನಿರೀಕ್ಷೆಯ ದೇವರೇ, ಇವತ್ತೆಲ್ಲ ಪರಿಸ್ಥಿತಿಗಳು ಹೇಗೇಗೋ ಇದೆ ದೇವರೇ, ಆದರೆ ನನ್ನ ನಿರೀಕ್ಷೆ
ನೀನೇ ದೇವರಪ್ಪ, ನನ್ನ ಮಕ್ಕಳ ನಿರೀಕ್ಷೆ ನೀನೇ ದೇವರೇ ಅಂತ ಹೇಳಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನಿಮ್ಮ ಮಕ್ಕಳು ಹೇಗಿದ್ರೂ ಪರವಾಗಿಲ್ಲ, ಅವ್ರನ್ನ ಅಂದ ಚಂದವಾಗಿ ಪ್ರಯೋಜನವುಳ್ಳ ಪಾತ್ರೆಯಾಗಿ ಮಾಡಲಿಕ್ಕೆ ನಮ್ಮ ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತಾರೆ ನಿಮಗೆ, ಡೋಂಟ್ ಲೂಸ್ ಯುವರ್ ಹೋಪ್. ಇವತ್ತು ಅನೇಕರು ಏನಾಗಿದೆ, ಅವ್ರ ನಂಬಿಕೆಯನ್ನು ನಿರೀಕ್ಷೆನ ಕಳ್ಕೊಬಿಟ್ರು, ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ನ ಇಲ್ವಾ, ಒಂದು ಹೆಣ್ಣು ಚಂದಿಗಾಡ್ಗೆ ಹೋಗಿದ್ದಾರೆ. ಎಲ್ಲಿ? ಪಂಜಾಬಲ್ಲಿ ಚಂದಿಗಾಡ್ ಇದೆ, ಅಲ್ಲಿ ಹೋಗಿದ್ದಾರೆ. ಎಲ್ಲಿಂದ? ಬೆಂಗಳೂರಿಂದ ಹೋಗಿದ್ದಾರೆ. ಸ್ವಂತ ಗಂಡ ಮನೆಗೆ ಸೇರಿಸಲಿಲ್ಲ ಅಂತೆ. ಯಾಕೆ ಸೇರಿಸಲಿಲ್ಲ ಗೊತ್ತಾ? ನೀ ಬೆಂಗಳೂರಿಂದ ಬಂದಿದ್ದೀಯಾ, ನಿನಗಿರೋ ಕಾಯಿಲೆ ನನಗೆ ಬಂದ್ಬಿಡ್ತದೆ. ಸ್ವಂತ ಗಂಡ ಚಂದಿಗಾಡಲ್ಲಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಯಾಕೆ ವಾಪಸ್ ಬಂದುಬಿಟ್ಟಿದ್ದಾಳೆ? ಇದು ಮನುಷ್ಯನ ಪ್ರೀತಿ, ಇದು ಮನುಷ್ಯನ ತೋರಿಸುವ ಪ್ರೀತಿ. ನಮ್ಮ ದೇವರು ಹಾಗಲ್ಲ. ರೋಮಪುರದರಿಗೆ ಬರೆದಿರೋ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದಿ, ನಿರೀಕ್ಷೆಯ ದೇವರು ನಮ್ಮ ಹೃದಯಗಳಲ್ಲಿ ತನ್ನ ಪ್ರೀತಿ ರಸವನ್ನು ನಮಗೆ ಕೊಟ್ಟಿದ್ದಾರೆ. ಆಮೇನ್. ನಿಮ್ಮ ಕಣ್ಣುಗಳು, ನಿಮ್ಮ ಹೃದಯ ಆ ದೇವರ ಮೇಲೆ ಇರಲಿ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದಿ. ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಯೋಸೆಫ್ ಬಗ್ಗೆ ಅಲ್ಲಿ ಸ್ಟೇಫನ್ ಮಾತಾಡೋದನ್ನು ನಾವು ನೋಡ್ತೀವಿ. ನಾವು ಇಸ್ರೇಲ್ ಜನಗಳ ಮುಂದೆ ಆತನ ಹೇಳ್ತಾನೆ, ಅವ್ರ ಹೊಟ್ಟೆ ಕಿಚ್ಚಿಂದ ಯೋಸೆಫನ ಏನು ಮಾಡಿದರು? ಮಾರ್ಬಿಟ್ರು. ಆದರೆ ಅಲ್ಲಿ ಸ್ಟೀಫನ್ ಏನು ಹೇಳ್ತಾರೆ ಅಂತ ಹೇಳುವಾಗ, ಆದರೆ ದೇವರು ಯೋಸೆಫನ ಸಂಗಡ ಇದ್ದರು. ಹಲ್ಲೆಲೂಯಾ. ಇಮ್ಯಾನ್ಯುಯಲ್, ದೇವರು ನಮ್ಮ ಜೊತೆ ಇದ್ದಾರೆ. ಈಗ ದೇವರು ಯೋಸೆಫ್ ಸಂಗಡ ಇದ್ದಿದ್ದರಿಂದ ಅಲ್ಲಿ 3 ಕಾರ್ಯಗಳು 9ನೇ ವಾಕ್ಯದಲ್ಲಿ ನಾವು ಓದ್ಬೋದು. ಏನು 3 ಕಾರ್ಯಗಳು? ದೇವರು ಯೋಸೆಫ್ನ ಆ ಕಷ್ಟಗಳಿಂದ ಬಿಡಿಸಿದರು ಅಂತ ನಾವು ನೋಡ್ತೀವಿ. ಇವತ್ತಿನ ಕಷ್ಟದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ದೇವರು ನಮ್ಮನ್ನು ಬಿಡಿಸುವನಾಗಿರ್ತಾರೆ. 2ನೇದು, ಯೋಸೆಫ್ಗೆ ದೇವರು ಏನು ಮಾಡೋದು ಗೊತ್ತಾ? ಅವನಿಗೆ ಜ್ಞಾನದಿಂದ ತುಂಬಿಸಿದರು. ಈಗ ಜ್ಞಾನದಲ್ಲಿ ತುಂಬಿಸುವಾಗ ಏನಾಯ್ತು ಗೊತ್ತಾ? ಫಾರೋನ್ನು, ದೇವರಲ್ಲ ಫಾರೋನ್ನು ಅವನ ಪ್ರಧಾನಮಂತ್ರಿಯಾಗಿ ಮಾಡಿದರಂತೆ. ಹಲ್ಲೆಲೂಯಾ. ನಮ್ಮ ದೇವರು ಮನುಷ್ಯರನ್ನು ಇಟ್ಟು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ನಮಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ ಪಾಸ್ಟರ್ ಅಂತ ಹೇಳ್ತಿದ್ದೀರಾ? ಇಲ್ಲ. ನಿಮ್ಮ ಜೊತೆ ದೇವರಿದ್ದರೆ ಏನು ಮಾಡ್ತಾರೆ ಗೊತ್ತಾ? ಕೆಲವು ನಿಮಗಾಗಿ ಸಹಾಯ ಮಾಡಲು, ನಿಮ್ಮನ್ನು ಉನ್ನತಕ್ಕೆ ತರಲು ಕೆಲವ್ರನ್ನ ದೇವರು ಉಪಯೋಗಿಸುವರಾಗಿರ್ತಾರೆ. ಇಲ್ಲ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರು 7:9 ಫಾರೋನ್ನು ಯೋಸೆಫನ ಉನ್ನತಪಡಿಸಿದರಂತೆ. ನಿಮ್ಮನ್ನು ಕೂಡ ಆ ಯೋಸೆಫನ ದೇವರು ಉನ್ನತಪಡಿಸುವರಾಗಿರ್ತಾರೆ. ನಿರೀಕ್ಷೆ ಆ ಯೋಸೆಫನ ದೇವರ ಮೇಲೆ ಮಾತ್ರ ಇರಲಿ ಅಂತ ನಾನು ನಿಮ್ಮನ್ನು ಈ ಆರಾಧನೆಯಲ್ಲಿ, ಈ ವಾಕ್ಯ ಮುಖಾಂತರ ನಿಮ್ಮ ಆತ್ಮವನ್ನು ನಾನು ಬಲಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ತುಂಬ, ಅದು ಏನು ಹೇಳ್ತೀವಿ, ತುಂಬ ರುಚಿಯಾಗಿದೆ. ನೀವು ಅದನ್ನು ಓದಿ ನೋಡಿ. ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಏನಾಯಿತು ಇಲ್ಲಿ ಸಂಭವ? ಒಂದು ದಿವಸ ಮೋಸೆ ಐಗುಪ್ತದಲ್ಲಿ ಇದ್ದಾರೆ. ಆತನ ಎಲ್ಲ ಕಲೆ, ಎಲ್ಲ ಜ್ಞಾನವುಳ್ಳ, ಎಲ್ಲ ಸಾಮರ್ಥ್ಯವುಳ್ಳ ಒಂದು ವ್ಯಕ್ತಿಯಾಗಿ ಅಲ್ಲಿ ಐಗುಪ್ತದಲ್ಲಿ ಹಾಗೆ ಒಂದು ರೌಂಡ್ ಹೋಗ್ತಾರೆ. ಅವರು ರೌಂಡ್ ಹೋಗುವಾಗ 2 ಇಸ್ರಾಯೇಲ್ ಮಕ್ಕಳು ಒಬ್ಬರೊಬ್ಬರನ್ನ ಹೊಡೆದಾಡ್ಕೊಳ್ತಾ ಇರ್ತಾರೆ. ಈ ಮೋಸೆ ಹೋಗಿ ಹೇಳ್ತಾರೆ, ನೀವು ಸಹೋದರರು, ನೀವು ಯಾಕೆ ಜಗಳ ಮಾಡ್ತಾ ಇದ್ದೀರಾ? ನೀವು ಸಹೋದರರಲ್ವಾ ಅಂತ ಹೇಳುವಾಗ, ಈ ಇಸ್ರಾಯೇಲ್ ಅವರು ಇದ್ದಾರಲ್ಲ, ಈ 2 ಏನು ಹೇಳಿದ್ರು ಗೊತ್ತಾ? ಇವರು ಮೋಸೆನ ನೋಡಿ ಹೇಳ್ತಾರೆ, ನಮ್ಮ ಮೇಲೆ ನಿನ್ನನ್ನು ಅಧಿಕಾರವಾಗಿ ಯಾರು ಮಾಡಿದ್ದು? ನಮ್ಮನ್ನು ಆಳ್ವಿಕೆ ಮಾಡುವಂತೆ ನಮ್ಮೆಲ್ಲ ಅಧಿಕಾರ ಯಾರು ಮಾಡಿದ್ದು ಅಂತ ಮೋಸಗೆ ಇವರು ಕ್ವಶನ್ ಮಾಡ್ತಾರೆ. ಅಲ್ಲಿ ಏನಾಯ್ತು ಗೊತ್ತಾ? ನೆಕ್ಸ್ಟ್ ನೀವು ಆ ವಾಕ್ಯಗಳನ್ನು ಓದಿ. ಮೋಸೆ ಭಯಪಟ್ಟು ಐಗುಪ್ತನ ಬಿಟ್ಟು ಬೇರೆ ಕಡೆ ಅವ್ರು ಹೋಗ್ಬಿಟ್ರು. ಅವರು 40 ವರ್ಷ ಐಗುಪ್ತನೇ ಬಿಟ್ಟು ಅವ್ರು ಹೋಗ್ಬಿಟ್ರು. ಹಲ್ಲೆಲೂಯಾ. ನೋಡಿ, ಹಾಗೇನೆ ಮನುಷ್ಯರು ಕೆಲವು ಟೈಮಲ್ಲಿ ಕ್ವಶನ್ ಮಾಡ್ತಾರೆ ನಮಗೆ. ಮನುಷ್ಯರು ಹಾಗೇನೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಆದರೆ ಏನಾಯ್ತು ಗೊತ್ತಾ? ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ ಓದಿ ನೋಡಿ. ಪರಿಶುದ್ಧಾತ್ಮ ಬರೆದಿದ್ದಾರೆ ಅಲ್ಲಿ. ಪವಿತ್ರಾತ್ಮನ ಏನು ಬರೆದಿದ್ದಾರೆ ಗೊತ್ತಾ? ಈ ಮೋಸೆ, ಯಾವ ಮೋಸೆ? ಅವರು ಅವತ್ತು ನಮ್ಮ ಮೇಲೆ ನೀವು ಯಾರು ಅಧಿಕಾರ ಕೊಟ್ಟಿದ್ದು, ಯಾರು ನನ್ನ ಮೇಲೆ ಆಳ್ವಿಕೆ ಮಾಡೋಕ್ಕೆ ನೀನು ಯಾರು ಅಧಿಕಾರ ಕೊಟ್ಟರು ಅಂತ ಕೇಳಿದ್ರಲ್ಲ, ಅದೇ ಜನಗಳ ಮೇಲೆ ನಮ್ಮ ದೇವರು ಮೋಸೆನ ಅಧಿಕಾರವನ್ನು ಕೊಟ್ಟು ಆತನನ್ನು ವಿಮೋಚಕನಾಗಿ ಅದೇ ಸ್ಥಾನಕ್ಕೆ ಕರ್ಕೊಂಡು ಹೋದರು.
ಹಲ್ಲೆಲೂಯ. ನನ್ನ ಪ್ರವಚನೆಯಾಗಿ ನಿಮ್ಗೆ ಹೇಳ್ತೀನಿ ನೋಡಿ, ಇವತ್ತು ಯಾವುದೋ ಒಂದು ಕಡೆ ನೀವು ತಳ್ಳಲ್ಪಟ್ಟಿದ್ದೀರಾ, ನಿಮ್ಮನ್ನು ಇವತ್ತು ನಿರಾಕರಿಸಿದಾರಾ, ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೇಲೆ ಕ್ವಶ್ಚನ್ ಆಗ್ತಿದ್ದಾರಾ, ನಿಮ್ಮ ಮೇಲೆ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ದಾರಾ, ನೀವು ಮಾತ್ರ ಈ ಮೋಸೆಯ ದೇವರಲ್ಲಿ ನೀವು ನಿರೀಕ್ಷೆ ಇಡುವುದಾಗಿದ್ದರೆ ನಾನು ಹೇಳ್ತೀನಿ, ಈ ಮೋಸೆಗೆ ಮಾಡಿದ್ದನ್ನು ದೇವರು ನಿಮಗೂ ಮಾಡೋರಾಗಿರ್ತಾರೆ, ನನಗೂ ದೇವರು ಮಾಡೋರಾಗಿರ್ತಾರೆ. ಯಾಕೆಂದರೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತದೆ, ಒಬ್ಬನ ಮಾರ್ಗ ದೇವರಿಗೆ ಮೆಚ್ಚಿದ್ರೆ ಶತ್ರುಗಳನ್ನ ಕೂಡ ದೇವರು ಮಿತ್ರನಾಗಿ ಮಾಡ್ತಾರೆ. ಈಗ ಇಲ್ಲಿ ಏನಾಯ್ತು, ಕ್ವಶ್ಚನ್ ಮಾಡ್ತೀರಾ ನೀವು, ಮೋಸದ ಮೇಲೆ ಕ್ವಶ್ಚನ್ ಮಾಡ್ತೀರಾ. ದೇವರು ಹೇಳಿದರು, ನೀನು ಹೋಗು, ನೀನು ಅಧಿಕಾರವಾಗಿ ಹೋಗಲ್ಲಿ, ನೀನು ಅವ್ರಿಗೆ ವಿಮೋಚಕನಾಗಿ ಹೋಗಿ ಅಂತ ಅದೇ ಸ್ಥಾನದಲ್ಲಿ ಆ ಮೋಸನ ಅಧಿಕಾರ ಕೊಟ್ಟು ನಡೆಸಿದ ದೇವರೇ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹೇಳಿದ್ರ ಒಂದು ಕೀರ್ತನೆಗಾರ ಹೇಳ್ತಾರೆ, ಒಂದು ಹಾಡುಗಾರ ಹೇಳ್ತಾರೆ, 1000 ನಾಲಿಗೆಗಳು ದೇವರನ್ನ ವರ್ಣಿಸಲು ಸಾಲದಂತೆ, ಅಷ್ಟು ಒಳ್ಳೆ ದೇವರು. ಎಂಥ ಒಂದು ದೇವರು ನೋಡಿ. ಎಲ್ಲಿ ಕೈ ಬಿಡಲ್ಪಟ್ಟನೋ, ಎಲ್ಲಿ ಭಯಪಟ್ಟು ಓಡಿದನೋ ಅದೇ ಸ್ಥಾನಕ್ಕೆ ಅಧಿಕಾರ ಕೊಟ್ಟು ದೇವರು ಜೊತೆ ಇದ್ದು ಉನ್ನತಪಡಿಸಿದ ದೇವರು. ಒಂದು ವೇಳೆ ನೀವು ಬಡತನ ನಿಮಿತ್ತವಾಗಿ ನಿಮ್ಮ ಗಂಡನ ಕುಟುಂಬದಲ್ಲಿ ನಿಮ್ಮನ್ನು ಹೀನವಾಗಿ ನೋಡ್ತಾ ಇದ್ದಾರಾ, ಭಯಪಡಬೇಡಿ. ಮನುಷ್ಯರು ಹಾಗೇನೆ, ಆದರೆ ನೀವು ದೇವರ ಮೇಲೆ ಭರವಸೆ ಇಡಿ. ನಿಮ್ಮ ಗಂಡನ ಕುಟುಂಬದಲ್ಲಿ ದೇವರು ದಯೆ ಉಂಟು ಮಾಡಿ ನಿಮ್ಮನ್ನು ಉನ್ನತಕ್ಕೆ ತರಲಿಕ್ಕೆ ಸಾಧ್ಯ. ಯಾಕೋಬನು ಲೀಹನ ತಾತ್ಸಾರ ಮಾಡಿದನಂತೆ. ಯಾಕೆಂದರೆ ಆಕೆ ಕಣ್ಣು ಏನು ಹೇಳ್ತೀವಿ ನಾವು, ಒಂಥರ ಇತ್ತು ಕಣ್ಣು, ಅದಕ್ಕೆ ತಾತ್ಸಾರ ಮಾಡಿದ. ಆದರೆ ನಮ್ಮ ದೇವರು ಆ ಲೀಹನ ಕಂಡ್ರು, ಏನು ಮಾಡಿದ್ರು ಗೊತ್ತಾ, ಲೀಹಾಗೆ ಮಕ್ಕಳನ್ನು ಕೊಟ್ಟರು ದೇವರು. ತನ್ನ ಗಂಡನ ಪ್ರೀತಿಯನ್ನು ಲೀಹ ಕಡೆ ತಿರುಗಿಸಿದ್ರು. ಇವತ್ತು ನಿಮ್ಮ ಒಂದು ವೇಳೆ ವಿದ್ಯಾಭ್ಯಾಸ ಇಲ್ಲದಿರ್ಬೋದು, ಒಂದು ವೇಳೆ ಹಣಕಾಸು ಇಲ್ಲದೆ ಒಂದು ಬಡ ಕುಟುಂಬದಿಂದ ನೀವು ಬಂದಿರ್ಬೋದು, ನಿಮ್ಮ ಗಂಡನ ಕಡೆ ತುಂಬ ಓದಿರ್ಬೋದು, ತುಂಬ ಹಣ ಇರ್ಬೋದು, ಅದರಿಂದ ನಿಮ್ಮನ್ನು ತಾತ್ಸಾರ ಮಾಡ್ತಾರಾ, ಯೋಚನೆ ಮಾಡಬೇಡಿ. ಇದೆಲ್ಲ ಸಹಜ ಈ ಲೋಕದಲ್ಲಿ. ಆದರೆ ನಮ್ಮ ದೇವರು ಅವ್ರು ಒಳ್ಳೆ ದೇವರು, ನಿಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯ. ಹನ್ನಾಳು ಅವ್ರ ಗಂಡನಿಗೆ 2 ಹೆಂಡತಿಯು. ಹನ್ನಾಳಿಗೆ ಮಕ್ಕಳಿರಲಿಲ್ಲ. ಎಲ್ಖಾನಾಗೆ 2 ಹೆಂಡತಿ, ಹನ್ನ ಮತ್ತು ಪಿನೀನ. ಈ ಪಿನನ ಯಾವಾಗಲೂ ಚುಚ್ಚಿ ಮಾತಾಡೋದು ಹನ್ನಾಳನ್ನ ನೋಡಿ, ನಿನಗೆ ಹಂಗೆ ಹಿಂಗೆ ಅಂತ. ಹನ್ನಾಳಿಗೆ ದುಃಖ ಇತ್ತು. ಆದರೆ ನಮ್ಮ ದೇವರು ಆ ಭರವಸೆ, ಆ ನಿರೀಕ್ಷೆ ಹನ್ನಾಳು ದೇವರ ಮೇಲೆ ಇಡುವಾಗ ಏನಾಯ್ತು ಗೊತ್ತಾ, ದೇವರ ಹನ್ನಾಳಿಗೆ ಮಕ್ಕಳನ್ನು ಕೊಟ್ಟರು, ಸಾಮ್ಯಲನ್ನು ಕೊಟ್ಟರು. ಇಸ್ರಾಯೇಲಲ್ಲೇ ಒಂದು ಫಸ್ಟ್ ಪ್ರವಾದಿಯಾಗಿ, ಒಂದು ಶ್ರೇಷ್ಠವಾದ ಪ್ರವಾದಿಯಾಗಿ ಸಾಮ್ಯಲನ್ನು ಕೊಟ್ಟು ಹನ್ನಾಳನ್ನು ಘನಪಡಿಸಿದರು. ಹಲ್ಲೆಲೂಯ. ನಾನಿವತ್ತು ಏನೋ ಭಾನುವಾರ ಇವತ್ತು ಏನೋ ಒಂದು ಸ್ವಲ್ಪ ಜನಗಳಿಗೆ ಸ್ವಲ್ಪ 4 ಮಾತು ಹೇಳಿ ಧೈರ್ಯಪಡಿಸೋಣ ಅಂತ ಮಾತಾಡ್ತಾ ಇಲ್ಲ. ನಾನು ಸತ್ಯ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹನ್ನಾಳಿಗೆ ಮಾಡಿದ್ದು, ಮೋಸೆಗೆ ಮಾಡಿದ್ದನ್ನು, ಯೋಸೆಫ್ಗೆ ಮಾಡಿದ್ದನ್ನು ಇಂಥ ಒಂದು ಕಠಿಣ ಕಾಲದಲ್ಲಿ ಕೂಡ ನಮಗೆ ದೇವರು ಮಾಡುವರಾಗಿರ್ತಾರೆ. ಹಲ್ಲೆಲೂಯ. ಆದರೆ ನಿಮ್ಮ ನಿರೀಕ್ಷೆ ಎಲ್ಲಿದೆ? ನಿಮ್ಮ ನಿರೀಕ್ಷೆ ದೇವರ ಮೇಲೆ ಇದ್ದರೆ ಸಾಕು. ನೋಡಿ, ಆ ವಾಕ್ಯ ಹೇಳ್ತದೆ, ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ. ಅಪೊಸ್ತಲರು 7ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ. ಇಸ್ರಾಯೇಲ್ ಜನಗಳ ಅವರ ಕೂಗು ದೇವರನ್ನ ಮುಟ್ಟಿತಂತೆ, ದೇವರು ಇಳಿದು ಬಂದ್ರಂತೆ. ಹಲ್ಲೆಲೂಯ. ಎಂಥ ಒಂದು ದೇವರು ನೋಡಿ. ಇಸ್ರಾಯೇಲ್ ಜನಗಳಿಗಾಗಿ ದೇವರು ಇಳಿದು ಬಂದ್ರಂತೆ. ನಾನು ಹೇಳ್ತೀನಿ ನೋಡಿ, ಇವತ್ತು ಕೂಡ ನೀವು ಮೊರೆ ಇಡುವುದಾಗಿದ್ದರೆ, ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ದೇವರು ಇಳಿದು ಬಂದು ಅದ್ಭುತಗಳನ್ನು ಮಾಡುವ ಅವರು ಒಳ್ಳೆ ದೇವರಾಗಿದ್ದಾರೆ. ಈ ಬೆಳಗ್ಗೆ ಸಮಯದಲ್ಲಿ ನಿಮ್ಮನ್ನು ನೀವು ಧೈರ್ಯಪಡಿಸ್ಕೊಳ್ಳಿ. ನನ್ನ ಮನವೇ, ಯಾಕೆ ನಿನ್ನ ಧೈರ್ಯಪಡ್ತೀಯ? ಧೈರ್ಯವಾಗಿರುವಂಥ ನೀವು ಧೈರ್ಯಪಡಿಸ್ಕೊಳ್ಳಿ. ನೀವು ನೋಡಿ, ಇದುವರೆಗೂ ನಾನು ಈ ನಿರೀಕ್ಷೆ ಅಂತ ಮಾತಾಡ್ತಾ ಇದ್ದೀನಿ ಅಲ್ವಾ. ಒಂದು ಪಾಸ್ಟರ್ ಏನು ಹೇಳ್ತಾರೆ ಅಂತ ಹೇಳಿ ನಾನು ನಿಮಗೆ ಮುಗಿಸ್ಬಿಡ್ತೀನಿ. ಒಂದು ಪಾಸ್ಟರ್ ಏನು ಹೇಳ್ತಾರೆ ಅಂದರೆ, ಈ ನಿರೀಕ್ಷೆ ಅಂತ ಹೇಳುವ ಸಮಯದಲ್ಲಿ ಅವರು ಕೆಲವು ಉದಾಹರಣೆಗಳನ್ನು ಅವ್ರು ಹೇಳ್ತಾರೆ. ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನೋಡಿ, ಈಗ ಅಮಿತ್ ಹತ್ರ ಕೇಳ್ತೀನಿ, ಮೆಜೆಸ್ಟಿಕ್ ಹೆಂಗೆ ಹೋಗ್ಬೇಕಂತ ಕೇಳ್ತೀನಿ. ಅವ್ರೇನು ಮಾಡಿದ್ರು ಗೊತ್ತಾ, ಮೆಜೆಸ್ಟಿಕ್ ಹೆಂಗೆ ಹೋಗ್ಬೇಕಂತ ಕೇಳಿದ ತಕ್ಷಣ ಅವರು ಆ ಮೆಜೆಸ್ಟಿಕ್ನ ನೋಡ್ತಾರೆ. ಅವರು ಹಲ್ಲೆಲೂಯ. ನಾನು ಮೆಜೆಸ್ಟಿಕ್ ಎಲ್ಲಿದಿಂದ ಕೇಳಿದಷ್ಟೇ, ಆದರೆ ಆ ಮೆಜೆಸ್ಟಿಕ್ಕನ್ನೇ ಅವ್ರನ್ನ ನೋಡ್ತಾರೆ. ನಾವು ಮಡಿವಾಳ ಹೋಗಿ ಈ ಕಡೆ ಹೋಗಿ ಪಾಸ್ಟರ್
ಏನು ಮಾಡಿದೆ ಸಿಲ್ಕ್ ಬೋರ್ಡ್ ಕಡೆ ಹೋದ್ರು, ಇಲ್ಲ ಮಿನಾರ ಸರ್ಕಲ್ ಬರ್ತದೆ ನೋಡಿ, ಅವ್ನು ನೋಡಿದ್ರು ಅವರು. ಈಗ ನಾನು ಹೇಳ್ತೀನಿ ನೋಡಿ ನಿಮಗೆ, ಆ ಟೇಬಲ್ ಮೇಲೆ ಒಂದು ಆ್ಯಪಲ್ ಇಟ್ಟಿದ್ದಾರೆ, APPLE ನೋಡಿ. ನಾನು ಬಂದು APPLE ಅಂತ ನಾನು ಅಕ್ಷರವನ್ನು ಓದ್ತಾ ಇದ್ದೀನಿ, ಆದರೆ ಆ್ಯಪಲ್ ಅಂದ ತಕ್ಷಣ ನೀವು ಆ ಆ್ಯಪಲನ್ನು ನೋಡುವರಾಗಿದ್ದೀರಾ. ಹಲ್ಲೆಲೂಯಾ, ನೋಡ್ತೀರಾ ನೀವು. ಆಗ ಈ ನಿರೀಕ್ಷೆ ಅಂತ ಹೇಳೋ ಸಮಯದಲ್ಲಿ ಆ ಪಾಸ್ಟರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ನೀವು ದೇವರ ಒಂದೊಂದು ವಾಕ್ಯ ಹೀಗೆ ಹೇಳ್ತೀನಿ ನೋಡಿ. ಈಗ ನಾನು ಸಡನ್ಲಿ ಒಂದು ಸಹೋದರ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಬಾಗಿಲುಗಳಿದೆ ಅಂತ ಕೇಳ್ತೀನಿ ನೋಡಿ. ಆ ಬಾಗಿಲುಗಳಿದ್ದ ತಕ್ಷಣ ಅವ್ರು ಇದುವರೆಗೂ ಏನು ಮಾಡಿಲ್ಲ, ಮನೇಲಿ ಎಷ್ಟು ಬಾಗಿಲಿದೆ ಅಂತ ಕೌಂಟ್ ಮಾಡಿಲ್ಲ. ಈಗ ಹೇಳಿದ ತಕ್ಷಣ ಆ ಪಿಕ್ಚರ್ ಅವ್ರ ಮನೇನ ನೋಡ್ತಾರೆ. ಕಿಚನ್ ಹತ್ರ ಒಂದು ಬಾಗಿಲಿದೆ, ರೂಮ್ಗೆ ಒಂದು ಬಾಗಿಲಿದೆ, ಎಂಟ್ರೆನ್ಸಲ್ಲಿ ಬಟ್ ತಕ್ಷಣ ಹೇಳ್ತಾರೆ ನೋಡಿ, ನಾನು ಕೇಳಿದ ಎಷ್ಟು ಬಾಗಿಲು, ಆದರೆ ಅವ್ರ ಪಿಕ್ಚರನ್ನು ನೋಡ್ತಾರೆ ಅವರು. ಹಲ್ಲೆಲೂಯಾ. ಹಾಗೆಯೇ ಒಂದೊಂದು ದೇವರ ವಾಕ್ಯಗಳನ್ನು ನಾವು ನೋಡಲಿಕ್ಕೆ ಕಲ್ತ್ಕೋಬೇಕು. ನಾವು ಹೇಗೆ ನೋಡಬೇಕಂತ ನಾನು ಹೇಳ್ತೀನಿ ನೋಡಿ. ಇವತ್ತು ಅನೇಕರು ಏನು ನೋಡ್ತಾ ಇದ್ದಾರೆ ಗೊತ್ತಾ? ಕೆಲವ್ರು ಏನು ನೋಡ್ತಾರೆ ಅಂದರೆ, ಅವರಿಗೆ ಕೊರೋನಾ ಕಾಯಿಲೆ ಬಂದುಬಿಟ್ಟಿದೆ, ಅವ್ರ ಮನೆ ಮುಂದೆ ಆ್ಯಂಬುಲೆನ್ಸ್ ಬಂದಿದೆ, ಅವ್ರನ್ನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅದನ್ನು ನೋಡ್ತಾ ಇದ್ದಾರೆ. ಈಗ ಅದನ್ನು ನೋಡುವಾಗ ಏನಾಗ್ತದೆ, ಅದನ್ನೇ ಆಗ್ಬಿಡ್ತದೆ ಅದು. ಅದೆಲ್ಲ ನೋಡಬಾರ್ದು. ದೇವರ ವಾಕ್ಯ ಹೇಳ್ತದೆ, ನೀ ಮುಪ್ಪಿನಲ್ಲಿ ಕೂಡ ಶೋಭಿಸ್ತೀಯ, ನೀ ಮುಪ್ಪಿನಲ್ಲಿ ಕೂಡ ಫಲಭರಿತನಾಗಿರ್ತೀಯ, ನಾನು ನಿನ್ನನ್ನು ಹೊರುತ್ತೇನೆ, ನಾನು ಹೊರುತ್ತೇನೆ, ಹೊತ್ತು ಸಾಕಿ ಸಲುಗುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಲೋಕದ ಅಂತ್ಯವರೆಗೂ ನಾನು ನಿನ್ನ ಜೊತೆ ಇರ್ತೀನಿ, ಗೋಡಾರದ ಸಮೀಪಕ್ಕೆ ಯಾವ ಉಪದ್ರವ ಬರಲಾರದು ಅಂತ ಹೇಳಿದ್ದಾರೆ. 1000 ನಿನ್ನ ಕಡೆ, 10,000 ನನ್ನ ಬಲ ಕಡೆ ಬಿದ್ದರೆ ನಿನ್ಗೆ ಯಾವ ಹಾನಿ ತಟ್ಟದ್ದು ಅಂತ ದೇವರು ಹೇಳಿದೆ. ಆಗ ನೀವು ಹೇಗೆ ನೋಡಬೇಕು ಗೊತ್ತಾ? ಅಕ್ಕಪಕ್ಕ 1000 10,000 ಬಿದ್ದರೆ ಕೂಡ ನಿಮಗೆ ಯಾವ ಹಾನಿ ತಟ್ಟದ ಹಾಗೆ ದೇವರ ಹಸ್ತ ನಿಮ್ಮ ಮೇಲಿರೋದು, ಏಸಪ್ಪನ ರಕ್ತ ನಿಮ್ಮನ್ನು ಕಾಯುವುದನ್ನು ನೋಡೋಕ್ಕೆ ಕಲ್ತ್ಕೋಬೇಕು. ನೀವು ಯಾವಾಗ ನೋಡ್ತೀರಾ ನೋಡಿ, ಅದೇ ನಿರೀಕ್ಷೆ. ನೀವೇನು ನೋಡ್ತೀರಾ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ, ನೋಡೋಕ್ಕೆ ಶುರು ಮಾಡುವಾಗ ನಂಬಿಕೆ ಬರ್ತದೆ. ನಂಬುವವನಿಗೆ ಎಲ್ಲ ಸಾಧ್ಯ. ಸತ್ಯವೇದದಲ್ಲಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನೋಡಿ, ಅವರ ಮನಸ್ಸಿನ ಸಂಕಲ್ಪ ಕೆಟ್ಟದಾಗಿತ್ತಂತೆ ನೋಡಿ. ಮನಸ್ಸಿನ ಸಂಕಲ್ಪ, ಅವರ ಏನು ಹೇಳ್ತಾರೆ, ಅವರ ಯೋಚನೆ ಅದು ಕೆಟ್ಟದಾಗಿತ್ತಂತೆ. ಅದನ್ನು ದೇವರು ನೋಡ್ತಾ ಇದ್ದಾರೆ. ಈಗ ಪರಲೋಕದಿಂದ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ನೋಡುವಾಗ ನಮ್ಮ ಯೋಚನೆ, ನಮ್ಮ ಸಂಕಲ್ಪ, ಇಮ್ಯಾಜಿನೇಷನ್, ಇಂಗ್ಲೀಷಲ್ಲಿ ಹಾಗೆ ಇಮ್ಯಾಜಿನೇಷನ್, ಆ ಇಮ್ಯಾಜಿನೇಷನ್ ಕೆಟ್ಟದಾಗಿತ್ತಂತೆ ಅದು. ಹಲ್ಲೆಲೂಯ. ಒಂದೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಜನಗಳು 5ನೇ ವಾಕ್ಯದಿಂದ ಓದುವಾಗ, ಬನ್ನಿ ನಮಗೋಸ್ಕರ ಒಂದು ಗೋಪುರವನ್ನು ಕಟ್ಟನ್ನ, ಅದು ಆಕಾಶವನ್ನು ಮುಟ್ಟುವುದಾಗಿರಲಿ ಅಂತ ಅವರು ನೋಡಿ ಅದನ್ನು ಹಾಗೆ ಅವ್ರು ನೋಡ್ತಾ ಇದ್ದಾರೆ. ಅವರು ಒಂದು ದೊಡ್ಡ ಗೋಪುರ ಕಟ್ಟನ್ನು ನಮಗೆ ಹೆಸರುಗೊಳಿಸೋಣ ಅಂತ ಅದನ್ನು ನೋಡಿದ್ರು. ಅವರು ನೋಡಿದ ಮಾತ್ರ ಇಲ್ಲ, ಅದು ಕಟ್ಟಲಿಕ್ಕೆ ಶುರು ಮಾಡಿದರು. ದೇವರು ಇಳಿದು ಬಂದು ಆಶ್ಚರ್ಯ ಪಡ್ತಾರೆ ನೋಡಿ. ಅವರು ಆ ಸಂಕಲ್ಪ, ಅವರ ಮನಸ್ಸಲ್ಲಿ ಪ್ಲ್ಯಾನ್ ಮಾಡಿದ್ದು ಅವ್ರಿಗೆ ಅದು ನೆರವೇರ್ತಾ ಇದೆ. ಹಲ್ಲೆಲೂಯಾ. ಇನ್ನು ಮಾನ ನಾನು ಹೇಳ್ತೀನಿ ನೋಡಿ, ನೀವು ಕೇಳುವ ಓದುವ ಒಂದೊಂದು ದೇವರ ವಾಕ್ಯಗಳನ್ನು ನೀವು ಹಾಗೆ ನೋಡೋಕ್ಕೆ ಕಲ್ತ್ಕೋಬೇಕು. ನೀವು ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಪಾಸ್ಟರು ಒಂದು ದೊಡ್ಡ ಆಡಿಟೋರಿಯಂ ಕಟ್ಟಿದ್ದಾರೆ, ಅದನ್ನು ಪ್ರತಿಷ್ಠೆ ಮಾಡಿದ್ರು, ಡೆಡಿಕೇಶನ್ ಮಾಡಿದ್ರು. ಅವತ್ತು ಅನೇಕರು ಬಂದಿದ್ದು, 1000 ಜನ ಬಂದು ಅವತ್ತು ಎಲ್ಲರೂ ಸಂತೋಷ ಪಡ್ತಾರೆ. ಆರಾಧನೆಲ್ಲ ಮುಗಿದ ಮೇಲೆ ಸಂತೋಷ, ಆಶ್ಚರ್ಯ ಪಡ್ತಾ ಇದ್ದಾರೆ, ಉಲ್ಲಾಸ ಪಡ್ತಾ ಇದ್ದಾರೆ. ಪಾಸ್ಟರ್ ಸಾಧಾರಣವಾಗಿದ್ದಾರೆ. ಒಂದು ಹೆಣ್ಣು ಬಂದು ಅವ್ರ ಹತ್ರ ಕೇಳಿದಿಲ್ಲ, ಪಾಸ್ಟರೇ ಇಷ್ಟು ದೊಡ್ಡ ಮಹಿಮೆಯಾದ ಒಂದು ಕಟ್ಟಡವನ್ನು, ಎಷ್ಟೋ ಸಾವಿರಾರು ಜನಗಳು ಕೂತ್ಕೊಂಡು ನೀವು ವಾಕ್ಯಗಳನ್ನು ಕೇಳುವ ಹಾಗೆ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿದ್ದೀರಾ, ಎಲ್ಲರಿಗೂ ಸಂತೋಷ ಆಗ್ತಾಯಿದೆ, ಆದರೆ ನಿಮಗೆ ಸಂತೋಷ ಇಲ್ವಾ? ಆಗ ಪಾಸ್ಟರ್ ಏನು ಹೇಳಿದ್ರೆ ಗೊತ್ತಾ? ಮಗಳೇ, ಇವತ್ತು ಈ ಕಟ್ಟಡವನ್ನು ನೀನು ನೋಡಿ ನೀವು ಸಂತೋಷ ಪಡ್ತಾ ಇದ್ದೀರಾ, ನೀವು ಹೃದಯದಲ್ಲಿ ಇವತ್ತು ಉಲ್ಲಾಸಗೊಳ್ತಾ ಇದ್ದೀರಾ. ಆದರೆ 1.5 ವರ್ಷ ಮುಂಚೆನೇ ಈ ಖಾಲಿ ಸ್ಥಳದಲ್ಲಿ ಈ ಕಟ್ಟಡವನ್ನು ನಾನು ನೋಡಿದೆ. ಹಲ್ಲೆಲೂಯಾ. ನೋಡಿ ಎಂಥ ಒಂದು ಇದು. ಅವ್ರು ಹೇಳ್ತಾರೆ, ಅವತ್ತೇ 1.5 ವರ್ಷ ಮುಂಚೆನೇ ನನ್ನ ಆತ್ಮದಲ್ಲಿ ಸಂತೋಷಪಟ್ಟೆ, ನಾನು ಅವತ್ತೇ ಉಲ್ಲಾಸಿಸ್ಬಿಟ್ಟೆ. ಇವತ್ತು ನೀವು ನೋಡಿದ ಮೇಲೆ ಸಂತೋಷಿಸ್ತಾ ಇದ್ದೀರಾ, ಆದರೆ ಅವತ್ತೇ ನಾನು ನೋಡಿಬಿಟ್ಟೆ. ಹಲ್ಲೆಲೂಯಾ. ಇವತ್ತು ಏನು ನೋಡ್ತಾ ಇದ್ದೀರಾ? ನೀವು ನಿಮ್ಮ ಜೀವಿತದಲ್ಲಿ ಏನು ನೋಡ್ತಾ ಇದ್ದೀರಾ? ನೋಡಿ, ಆ ವಾಕ್ಯ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಒಂದು ಪೂರ್ವ ಕಾಲದ ಇತಿಹಾಸ,
29ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಒಂದು ಪೂರ್ವಕಾಲದ ಇತಿಹಾಸ 29ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾರೆ, ದಾವೀದ ದೇವರ ಆಲಯ ಕಟ್ಟಲಿಕ್ಕೆ ಎಷ್ಟೋ ಬೆಳ್ಳಿ ಬಂಗಾರ ಏನೇನೋ ಕೊಟ್ಟರು. ಅವರು ಕೊಟ್ಟಿದ ಮೇಲೆ, ದೇವರೇ ಜನಗಳ ಆ ಹೃದಯದಲ್ಲಿ ಪ್ರೇರಣೆಯನ್ನು ನೀನು ಕೊಡು ದೇವರೇ, ಆ ಹೃದಯಗಳನ್ನು ದೇವರಪ್ಪ ನಿನ್ನ ಸೇವೆಗಾಗಿ ಅವ್ರು ಕೊಡುವಂಥ ಹೃದಯಗಳನ್ನು ನೀನು ಆಶೀರ್ವದಿ, ಅವ್ರ ಹೃದಯಗಳನ್ನು ಬಲಪಡಿಸು. ಆ ಹೃದಯಗಳನ್ನು ಆ ವಾಕ್ಯ ಓದ್ಕೊಳ್ಳಿ ನೀವು, ಆ ವಾಕ್ಯ ಆ ಹೃದಯಗಳನ್ನು ನೀನು ನೋಡು ದೇವರೇ ಅಂತ ಹೇಳ್ತಾರೆ. ಏನಂದರೆ ದಾವೀದ ಆಲಯ ಕಟ್ಟಲಿಕ್ಕೆ ಅವರು ಸ್ವಲ್ಪ ಬೆಳ್ಳಿ ಬಂಗಾರ ಎಲ್ಲ ಕೊಡುವಾಗ ಅಲ್ಲಿದ್ದ ಎಲ್ಲರೂ ಬಂದು ಕೊಟ್ಟರು, ಅಲ್ಲಿ ಧಾರಾಳವಾಗಿ ಕೊಟ್ಟರು. ಆಗ ದಾವೀದ ಹೇಳ್ತಾ, ದೇವ್ರೆ ಆ ಧಾರಾಳವಾಗಿ ಕೊಡುವ ಆ ಮನಸ್ಸನ್ನು ಒಂದು ಸಾರಿ ನೋಡು ದೇವರೇ ಅಂತ ದಾವೀದ ಹೇಳ್ತಾ ಇದ್ದಾರೆ ಅಲ್ಲಿ. ಹಲ್ಲೆಲೂಯಾ. ಈಗ ಆದಿಕಾಂಡದಲ್ಲಿ ಕೆಟ್ಟದಾಗಿದ್ದರೆ ಕೂಡ ಅದು ದೇವ್ರಿಗೆ ಗೊತ್ತು, ಒಳ್ಳೆಯದಾಗಿದ್ದರೆ ಕೂಡ ದೇವರಿಗೆ ಗೊತ್ತು. ಆಗ ನಿಮ್ಮ ನಿರೀಕ್ಷೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಸಂಕಲ್ಪ ಏನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ, ಬಹಳ ಮುಖ್ಯ ಅದು. ಹಲ್ಲೆಲೂಯಾ. ನೀವೇನು ಇಮ್ಯಾಜಿನೇಷನ್ ಮಾಡ್ತೀರಾ, ಏನು ನೀವು ನಿರೀಕ್ಷಿಸ್ತೀರಾ, ಅದು ನಿಮ್ಮ ಜೀವಿತದಲ್ಲಿ ಅದು ಹಾಗೆಯೇ ಆಗೋದಾಗಿರ್ತದೆ. ಒಂದು ಪೂರ್ವಕಾಲದ ಇತಿಹಾಸ 28ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಒಂದು ಪೂರ್ವಕಾಲದ ಇತಿಹಾಸ 28ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಸಾಲೊಮೋನನಿಗೆ ದಾವೀದ ಹೇಳ್ತಾರೆ, ಪೂರ್ಣ ಮನಸ್ಸಿನಿಂದಪ್ಪ, ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕು, ದೇವರನ್ನ ಸೇವಿಸು. ಯಾಕೆಂದರೆ ದೇವರು ನಿನ್ನ ನಿರೀಕ್ಷೆ ನೋಡುವ ದೇವರು, ನಿನ್ನ ಮನಸ್ಸನ್ನು ನೋಡುವ ದೇವರು ಅಂತ ದಾವೀದ ತನ್ನ ಮಗನನ್ನು ಅಲ್ಲಿ ಎನ್ಕರೇಜ್ ಮಾಡೋದನ್ನು ನಾವು ನೋಡ್ತೀವಿ. ಆಮೆನ್. ಒಂದು ವೇಳೆ ಈ ರಾತ್ರಿ ಒಂದು ವೇಳೆ ಈ ಮುಂಜಾನೆಯಲ್ಲಿ ದೇವರು ಪರಲೋಕದಿಂದ ನಿಮ್ಮ ಹೃದಯವನ್ನು, ನಿಮ್ಮ ಯೋಚನೆಗಳನ್ನು, ನನ್ನ ಯೋಚನೆಗಳನ್ನು ನೋಡುವಾಗ ನಾನು ದೇವರಲ್ಲಿ ನಿರೀಕ್ಷಿಸ್ತಾ ಇದ್ದೀನಾ, ನನ್ನ ಭರವಸೆ ದೇವರೇ ಆಗಿದ್ದಾರಾ, ನನ್ನ ನಿರೀಕ್ಷೆ ದೇವರೇ ಆಗಿದ್ದಾರಾ, ಇಲ್ಲ ನನ್ನ ಹೃದಯ, ನನ್ನ ಮನಸ್ಸೆಲ್ಲ ಭಯದಿಂದ ತುಂಬಿಕೊಂಡಿದ್ದ, ನಿರಾಶೆಯಿಂದ ತುಂಬಿಕೊಂಡಿದ್ದ, ಎಷ್ಟೇ ಎಲ್ಲ ಮುಗೀತು ಇನ್ನೂ ಉದ್ಧಾರ ಆಗಲ್ಲ ಆಗಿದ್ದ ಅಂತ ದೇವರು ನೋಡ್ತಾರೆ. ಹಲ್ಲೆಲೂಯಾ. ಆದರೆ ನಮ್ಮ ಹೃದಯದಲ್ಲಿ ನಮ್ಮ ನಿರೀಕ್ಷೆ ದೇವರ ಮೇಲೆ ಇದ್ದರೆ, ನಾನು ಹೇಳ್ತೀನಿ ನೋಡಿ, ಯೋಸೆಫ್ನ ಹಾಗೆ, ಮೋಸೆ ಹಾಗೆ ನಮ್ಮನ್ನು ದೇವರು ಉನ್ನತಪಡಿಸಿ ತೋರಿಸುವರಾಗಿದ್ದಾರೆ. ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರನೇ, ಸಹೋದರಿಯರೇ, ಕೀರ್ತನೆ 25:3 ಹೇಳ್ತದೆ, ಆತನ ನಿರೀಕ್ಷಿಸುವವರು ಅವರ ಆಶಾ ಭಂಗ ಪಡೋದಿಲ್ಲ. ಯೆಶಾಯ 40ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ, ಯೆಹೋವನ್ನ ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಪ್ರಲಾಪಗಳು 3ನೇ ಅಧ್ಯಾಯ 22-23, ಆತನನ್ನು ನಿರೀಕ್ಷಿಸುವವರಿಗೆ ಎಂದಿಗೂ ಲಜ್ಜೆ ಪಡುವುದಿಲ್ಲ. ರೋಮಪುರದಲ್ಲಿ ಬರೆದಿರೋ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಕೂಡ, ದೇವರನ್ನ ನಿರೀಕ್ಷಿಸುವವ್ರನ್ನ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಇವತ್ತು ಯೂದನ ಹಾಗೆ ನಂಬಿಕೆ ಕಳ್ಕೊಂಡಿದ್ದೀರಾ, ಇಲ್ಲಾಂದರೆ ಪೇತ್ರನ ಹಾಗೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಏಸಪ್ಪನ ಹತ್ರ ಹಿಂತಿರುಗಿ ಬಂದು ಮತ್ತೆ ಉಜ್ಜೀವನ, ಮತ್ತೆ ಆಶೀರ್ವಾದ, ಮತ್ತೆ ದೇವರ ಮಹಿಮೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೀರಾ ಅಂತ ತೀರ್ಮಾನ ಮಾಡೋಣ. ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ಸ್ತೋತ್ರ ದೇವರಪ್ಪ. ಕೀರ್ತನೆ 25:3 ಪ್ರಕಾರ ನಮ್ಮ ನಿರೀಕ್ಷೆ ನೀನೇ ದೇವರಪ್ಪ. ಯು ಆರ್ ಅವರ್ ಹೋಪ್ ಲಾರ್ಡ್. எங்களுடைய நம்பிக்கை நீர்தான் ஆண்டவரப்பா. ನಂಬಿಕೆ ಇಲ್ಲದಿರುವ ಈ ಜಗತ್ತಲ್ಲಿ, ನಿರೀಕ್ಷೆ ಕಳ್ಕೊಂಡಿರೋ ಜಗತ್ತಲ್ಲಿ ನೀನೇ ನಮ್ಮ ನಿರೀಕ್ಷೆ ದೇವರಪ್ಪ, ನೀನೇ ನಮ್ಮ ಭರವಸೆ, ನೀನೇ ನಮ್ಮ ಆಧಾರ ದೇವರಪ್ಪ. ಹುಟ್ಟಿದವನ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸೋರನ್ನ ವಿಶೇಷವಾಗಿ ಈ ವರ್ಷ ಆಶೀರ್ವದಿಸು ದೇವರಪ್ಪ. ಆಗ 2:19 ಪ್ರಕಾರ ಈ ದಿನ ಮೊದಲುಗೊಂಡು ಅವ್ರನ್ನ ಆಶೀರ್ವದಿಸು. ಕಾಣಿಕೆ ದಶಮ ಭಾಗಗಳನ್ನು ದೇವರಪ್ಪ ಆಶೀರ್ವದಿಸು ದೇವರಪ್ಪ. ಬೇಗ ಸಭೆಗಳು ತೆರೆಯಲ್ಪಡಲಿ ಅಂತ ಪ್ರಾರ್ಥಿಸ್ತೀವಿ. ಪರಿಸ್ಥಿತಿಗಳೆಲ್ಲ ಬದಲಾಗಲಿ. ನಿರೀಕ್ಷೆ ಉಳ್ಳವರೇ, ದೇವರ ಸಮ್ಮುಖಕ್ಕೆ ಹಿಂತಿರುಗಿ ಬನ್ನಿ. ದೇವರು ನಿಮಗೆ 2ರಷ್ಟು ಪ್ರತಿಫಲವನ್ನು ಕೊಡುವನು ಅಂತ ಈ ಜುಲೈ ತಿಂಗಳಲ್ಲಿ ವರ್ಷ ಮುಗಿಯಷ್ಟರಲ್ಲಿ 2ರಷ್ಟು ದೇವರಪ್ಪ ಸುಖವನ್ನು, ಆಶೀರ್ವಾದವನ್ನು ಕೊಟ್ಟು ಮಾನಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳ ಒಂದನ್ನು ಮರೆಯಬೇಡ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆಯು
ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೆನ್. ನಮ್ಮ ನಿರೀಕ್ಷೆಯಾಗಿರೋ ದೇವನ ಸ್ತುತಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಯು ಬ್ಲೆಸ್ಡ್, ಯು ಬ್ಲೆಸ್ಡ್. ದೇವರು ನಿಮಗಾಗಿ ಇಳಿದು ಬಂದು ಮಹತ್ವಗಳನ್ನು ಮಾಡುವನು. ಆಮೆನ್.